ಭರತನಾಟ್ಯಂ ಉಳಿಸ್ಕೊಳ್ಬೋದು, ನಾವು ಕೂಚಿಪುಡಿ ಉಳಿಸ್ಕೊಳ್ಬೋದು. ಹೇಗೆ ಅಂದರೆ ಅದು ಮೇಯ್ನ್ಲಿ ಎಂದು ಮಾಸ್ ಆರ್ಟ್ ಅಲ್ಲ. ಅದು ಮಾಸ್ ಆಗಲಿಕ್ಕೆ ಹೋಗಿ ಸಭೆಯಲ್ಲಿಂದ ಹಿಂದೆ ನೋಡೋದು, ಚೆಂಡೆ ಬಡಿದು ಮೊದಲು ಬಡಿದೆಲ್ಲ ಶುರುವಾಗಿದೆ ಈಗ. ಹಿಮ್ಮೇಳ ಒಂದು ಕಡೆ, ಅದಕ್ಕೆಂಥದ್ದು ಕಾನ್ಸೆಪ್ಚುವಲ್ 4 ಶಬ್ದ ಇಂಗ್ಲೀಷ್ ಹಾಕಿ ಬಿಟ್ಟರೆ ಮಂಗ ಮಾಡ್ಬೋದು. ನಾನು ನೋಡಿದ್ದೆ ಒಂದು ಇತ್ತೀಚೆಗೆ ಭರತನಾಟ್ಯಂ, ಒಂದು ಅರ್ಧ ಲೈಟ್ ಹಾಕಿ ಓವಲ್ಲಿ ನಿಂತ್ಕೊಂಡು ಹಾರುವುದು ಭರತನಾಟ್ಯಂ ಅಲ್ಲ. ಆಗಲಿ ಹೊಸ ಭರತನಾಟ್ಯಂ, ನಾವು ಯಾಕೆ ಸುಮ್ಮನೆ ನಾವೊಂದು ಅಜ್ಜಂದಿರು ಅಂತ ಇನ್ನು ಕಾಣೋದು ಬೇಡ, ಅವರಿಗೆ ಇತ್ಯದ ಗೊತ್ತಾ ಪೂಜೆ ಅಂತ, ಅದು ತೊಂದರೆ ಇಲ್ಲ. ಇಲ್ಲಿ ಒಂದು ವಿಷಯ ನಾವು ನೋಡಬೇಕಾದ್ದು, ಸಂಸ್ಕೃತ ನಾಟಕ ಪರಂಪರೆಯಲ್ಲಿ ಕೂಡ ಹಾಸ್ಯ ತುಂಬ ದುರ್ಬಲ. ನಮ್ಮ ಸಂಸ್ಕೃತ ಸರ್ಪ್ರೈಸಿಂಗ್, ನ್ಯಾಯದಿಂದ ಹಿಡಿದು ವೇದಾಂತದವರೆಗೆ ಶ್ರೀಮಂತವಾಗಿರುವ ನಮ್ಮ ಪರಂಪರೆ ಭಾಸಕಾಳಿದಾಸಾದಿಗಳಲ್ಲಿ ಇಲ್ಲ. ಈಗ ಎಂಥದ್ದು ನಮ್ಮ ಆಧುನಿಕ ಕನ್ನಡದ ಹಾಸ್ಯ ನೋಡಿ, ಅಥವಾ ಇಂಗ್ಲೆಂಡಿನ ಯಾರು ವುಡ್ರಾಫ್ ಪ್ರಸಿದ್ಧ ಹಾಸ್ಯಗಾರ, ಅದನ್ನೆಲ್ಲ ಓದುವಾಗ ನಮ್ಮ ಸಂಸ್ಕೃತದ ಹಾಸ್ಯ ಪರಂಪರೆ ಬರೇ ತಿನ್ನುವುದು ಮಾತಾಡು. ಇಲ್ಲಿ ಏನಂದ್ರೆ ಮೃಚ್ಛಕಟಿಕದಲ್ಲಿ ಉಂಟು ಅನೌಚಿತ್ಯವೇ ಹಾಸ್ಯದ ಗ್ರೌಂಡ್. ಅರ್ಥ ಮಾಡ್ಕೊಳ್ಬೇಕು ನಾವು ಟೆಕ್ನಿಕಲಿ. ಅನೌಚಿತ್ಯ ಅಂದ್ರೆ ಎಂಥದ್ದು ಅಂತ ಮಾತಾಡೋದಲ್ಲ. ಅದನ್ನು ಹೇಳಿದಾಗೆ ಸಂಸ್ಕೃತ ಶ್ಲೋಕ ಅವ ತಪ್ಪು ಹೇಳಬೇಕು. ಆ ತಪ್ಪನ್ನು ನಾಯಕ ಪಾತ್ರ ಹೇಳದೆ ಎಂಥದ್ದು ಹೇಳಿದಿ ಅಂತ ಹೇಳಿ ನೋಡಿ. ಉದಾಹರಣೆಗೆ ಶಯನೇಶ ವೇಷ ಅಂತ ಒಂದು, ಇನ್ನು ಬಂಡಾಯದವರು ಹೆಂಡತಿ ಶಯನಕ್ಕೆ ಇರುವುದು ಅಂತ ಅದೆಲ್ಲ ಮಾತಾಡ್ಬೇಡಿ, ಸುಮ್ಮನೆ ನಾನೊಂದು ಮಾತಾಡು, ಅದು ಅಲ್ಲಿಗೆ ಹೋಗ್ತದೆ. ಎಲ್ಲ ವಿಷಯ ಈಗ ಅಲ್ಲಿಗೆ ಹೋಗ್ಲಿಕ್ಕೆ ಶುರುವಾಗಿದೆ. ಅಪ್ಪಣ್ಣೆ ಜಪ್ಪುನಾಗ ವೇಷ ಮಳ್ಪಡು ಅಂತ ರಾಮಯ್ಯ ಹೇಳ್ತಿದ್ದ. ಅವ ಮಲ್ಕೊಳ್ಳುವಾಗ ವೇಷ ಮಾಡಬೇಕು, ಅಂಚ ಹತ್ತಿಯ ಅಂತ. ಅದು ಒಳ್ಳೆ ಹಾಸ್ಯ. ವೇಷ ಪಾಡ್ದಪ್ಪ, ಅದು ಚೌಕಿಗೂ ಸಂಬಂಧ ಬರ್ತದೆ ನೋಡಿ. ವೇಷ ಹಾಕಿ ಮಲ್ಕೊಳ್ಬಾರ್ದು ಅಂತ ಉಂಟು ಚೌಕಿಯಲ್ಲಿ. ಆ ಎಲ್ಲ ನಿಯಮ ನಮ್ಗೆ ಗೊತ್ತಿದ್ರೆ ಅದಕ್ಕೆ ವಿಸ್ತಾರ ಬೇರೆ ಬರ್ತದೆ. ಆದ್ದರಿಂದ ಹಾಸ್ಯವನ್ನು ರೂಪಿಸುವಾಗ ಅನೌಚಿತ್ಯವೇ ಪ್ರಧಾನ ಅಂತ ಹೇಳಿಕೊಂಡು ಈಗ ಅನೇಕ ಹಾಸ್ಯಗಾರರು ಮಾಡಿದ ಹಾಗೆ ನಾನು ನೋಡಿದೆ ಸ್ವಾಮಿ. ನಾನಿದ್ದ ಸಭೆಯಲ್ಲಿ ದೊಡ್ಡಸಿ ಕೇಳುದಲ್ಲ, ನಾ ಎದುರು ಕೂತಿದ್ದೇನೆ, ಹಾಸ್ಯಗಾರ ಕೈ ಮಾಡುದು ಕಂಸನಿಗ ಅವನಿಗೆ ಇವನಿಗೆ. ಹೌದು, ಸ್ವತಂತ್ರ ಕಾರ್ಯಕ್ರಮ. ಪ್ರಾಬ್ಲಮ್ ಏನಂದ್ರೆ, ಇದು ನಾವು ಮಾತಾಡುವಾಗ ಒಂದು ಸಮಸ್ಯೆ ಏನು ಗೊತ್ತುಂಟಾ, ನಮ್ದು ಸಣ್ಣ ಏರಿಯಾ, 3-4 ಜಿಲ್ಲೆ, ಒಂದು ಡ್ಯಾನ್ಸರ್ ಅಂತ ದಿಲ್ಲಿಯಲ್ಲಿ ಕೂತ್ಕೊಂಡು ರಿವ್ಯೂ ಬರ್ದಾಗಲ್ಲ. ಅದು ನಾವು ಪರ್ಫಾರ್ಮರ್ಸ್ ಕೂಡ ದಿನಾಲು ಮುಖ ನೋಡುವವರು. ಎಕ್ಸಾಂಪಲ್ ನಮ್ಮದೇ ಕಲಾವಿದರದ್ದು ಕೊಡಬೇಕಾಗ್ತದೆ. ನಾನು ಅದರ ಹೈಯೆಸ್ಟ್ ಬೆನಿಫಿಷಿಯರಿ. ಯಾಕೆ ಬರೆದು ಮತ್ತೆ ನಾನು ವೇದಿಕೆಗೆ ಹೋಗುವನಾದ್ರಿಂದ ತುಂಬ ಬೆನಿಫಿಷಿಯರಿ, ಫಲಾನುಭವಿ ನಾನೊಬ್ಬ. ಹಾಗೆ ಅಂತ ಹೇಳದಿರುದಾ? 7 ಗಂಟೆ 8 ಗಂಟೆ ಆಟ 5 ಗಂಟೆ ಬಂದಿದೆ. ಈಗ ನಮಗೆ ನಮ್ಮ ತಲೆಯಲ್ಲಿ 7 ಗಂಟೆ ಕಥೆಯನ್ನು 5 ಗಂಟೆಯಲ್ಲಿ ಓಡಿಸುವುದು ಅಂತ ಅಲ್ಲ, 4 ಗಂಟೆ ಬೇರೆ ಸ್ಕ್ರಿಪ್ಟ್ ಮಾಡುದು. ಹಸಿವು ಬರೇ ಸಣ್ಣದು ಮಾಡುದಲ್ಲ, ರೀಡಿಸೈನ್ ಮಾಡಬೇಕು ಅದನ್ನು. ಈಗ ನಮಗೆ ದೊಡ್ಡ ಅವಕಾಶ, ವಿಶ್ರಾಂತಿ ಇಲ್ಲ ಕಲಾವಿದನಿಗೆ, ಇಡೀ ರಾತ್ರಿ ವೇಷ ಮಾಡೋದು ಅಂತೆಲ್ಲ ಹಿಂದೆ ಆಕ್ಷೇಪ ಇತ್ತು. ಈಗ ಫೆಸಿಲಿಟೀಸ್ ಜಾಸ್ತಿ ಆಗಿದೆ. ಈಗ ರೀಫ್ರೇಮಿಂಗಿಗೆ ತುಂಬ ಅವಕಾಶ ಇದೆ. ನಾವು ಅದನ್ನು ಬಳಸ್ತಾ ಇದ್ದೇವೋ ಎನ್ನುವುದು ಒಂದು ಬೇರೆ ಪ್ರಶ್ನೆ. 5 ಗಂಟೆಗೆ 4:15 ಗಂಟೆ ಇಳಿಸುವಾಗ ಹಾಸ್ಯ ಮೊದಲಿಗಿಂತ ಉದ್ದ ಆಗಿದೆ. ಅದರಲ್ಲಿ ಸಫರ್ ಆಗುವ ಭಾಗ ಯಾವುದು ಅಂತ ನಾನು ನಿಮಗೆ ಪುನಃ ಹೇಳಬೇಕಾಗಿಲ್ಲ. ನೀಡಿಂಟ್ ಟು ಸೇ ದ್ಯಾಟ್. ಯಾಕೆ ಮಾಡುದು? ಮಹಿಷಾಸುರ ಬೇಗ ಬೇಗ ಸಭೆಯಿಂದ ಓಡಿ ಬರುದಾ 4:15 ಗಂಟೆ ಆಗುವಾಗ? ಅಲ್ಲ, ಮಹಿಷಾಶುಂಭ ಇವರ ಕಾನ್ಸೆಪ್ಟೇ ಚೇಂಜ್ ಮಾಡಬೇಕು ನಾವು. ಮತ್ತೆ ಬಿಡುವ ವೇಷ ಯಾವುದು, ಹಿಡ್ಕೊಳ್ಳುವ ವೇಷ ಯಾವುದು? ನನಗೆ ತುಂಬ ಗಂಭೀರವಾಗಿ ಆಕ್ಷೇಪ ಇರುವ ಕೆಲವು ಅಂಶಗಳಿದೆ. ಮಾಲಿನ್ಯ ಡ್ಯಾನ್ಸ್, ಬಲಿಪ್ರದ್ದು ಅದು ಶಬ್ದ ಮಾಲಿನ್ಯ ಡ್ಯಾನ್ಸ್ ಈಗ ಇಲ್ಲ ಕಾಣ್ತದೆ. ನನಗೊಬ್ಬ ಸ್ತ್ರೀ ವೇಷದ ಮಾಡಿದ, ಬೇರೆ ಅವಕಾಶ ಇಲ್ಲ ಅಂತ ಅದಕ್ಕೆ ಕುಣಿಯುದಂತೆ. ನಾಡಿದ ದಮಯಂತಿ ಮಾಡಿ ಕುಣಿ. ಒಂದು ಕಡೆ ಆಕ್ಷೇಪ ಬಂದಿದೆ, ವಿಶ್ವ ಇದ್ದ ಕಾಣ್ತದೆ. ಸಕಲವನುರೇ ಬಿಟ್ಟು ವನದೊಳಗೆ ಬರುತ್ತಿರಲು ಅಂತದ್ದು ಒಂದು ಪದ್ಯ. ಹೌದು, ಚಾಲು ಕುಣಿತ ಕೊಡ್ಲಿಲ್ಲ ಅಂತ ಗಂಭೀರವಾಗಿ ಆಕ್ಷೇಪಿಸಿದ್ದಾರೆ ದಮಯಂತಿಗೆ. ಸೊ ರಸಿಕರಿಗೂ ಸ್ವಲ್ಪ ಪ್ರಮಾಣದ ಔಚಿತ್ಯದ ಹತ್ರ ಆದರೂ ಹೋಗದಿದ್ರೆ ಈ ಕಾಂಟ್ರಡಿಕ್ಷನ್ ಬರ್ತದೆ. ಒಂದು ಕಡೆ ಜನಪ್ರಿಯತೆ, ಒಂದು ಕಡೆ ಶಾಸ್ತ್ರೀಯತೆ. ನೋಡಿ, ಹಿಮ್ಮೇಳ ತಕ್ಕ ಮಟ್ಟಿಗಿದ್ರೆ ಸಾಮಾನ್ಯವಾದ ಭರತನಾಟ್ಯ ಕೂಡ ನೋಡ್ಬೋದು. ಯಾಕೆ ನೋಡ್ಬೋದು ಅಂದರೆ ಇಡೀ ಆರ್ಟ್ ಎಲಿವೇಟ್ ಆಗಿದೆ. ಸಣ್ಣ ಉದಾಹರಣೆ ಕೊಡ್ತೇನೆ. ಕೇರಳದ ಸಾಮಾನ್ಯ ಸಿನಿಮಾ ತೆಗೆದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಕಳಿಸ್ಬೋದು. ಯಾಕೆಂದರೆ ಅಲ್ಲಿ ಫಿಲ್ಮ್ ಎನ್ನುವ ಕ್ರಾಫ್ಟ್ ಉಂಟಲ್ಲ, ಅದು ಇಡೀ ಮೇಲೆ ಹೋಗಿದೆ. ನಮ್ಮ ಅರ್ಥಗಾರಿಕೆ ಮೆರೆಯುವುದು ಹಾಗೆ. ಸಾಮಾನ್ಯವಾದ ಅರ್ಥಗಾರಿಕೆ ಸಂಘದ್ದು ಕೂಡ ಸ್ವಲ್ಪ ಸಿದ್ಧತೆ ಬೇಕು. ಶ್ರೇಣಿ ಸಾಮಗ ಯುಗೋತ್ತರವಾಗಿ ಬಂದ ಅನೇಕ ಮೈನಸ್ ಪ್ಲಸ್ ಪಾಯಿಂಟ್ಗಳಲ್ಲಿ
ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಸಾಮಾನ್ಯ ಅರ್ಥ ಹೇಳೋದು ಒಳ್ಳೆಯದೇ ಉಂಟು. ಈಗ ನನ್ನಿಂದ ಒಳ್ಳೆ ಅರ್ಥ ಹೇಳುವ ಅನೇಕ ಜೂನಿಯರ್ಸನ್ನು, ಹೊಸ ಕಲಾವಿದರನ್ನು ನೋಡಿದೆ. ನನ್ನಿಂದ ಒಳ್ಳೆದಂದ್ರೆ ನಂದು ಭಾರಿ ಒಳ್ಳೆದು ಅಂತಲ್ಲ, ಒಳ್ಳೆದು ಅಂತ ಹೇಳಿದ್ದಾರೆ ಎಂಬುದರಿಂದ. ಆದ್ದರಿಂದ ಆ ಕಲೆಯ ಸ್ವಭಾವ ಮತ್ತು ಆ ಪ್ರದೇಶ ಕೊನೆಗೂ ಆ ಗಟ್ಟಿ ಇರುವುದು ಒಂದು ರಂಗಭೂಮಿಗೆ ಅದರ ಪ್ರಾದೇಶಿಕವಾದ ಬುಡ. ಅಲ್ಲೇ ಅದು ಎಂಜಾಯ್ ಮಾಡೋದು ಜನ. ನೀವೆಲ್ಲಿ ಬೇರೆ ಕಡೆ ಕೊಡದಿದ್ರು ಕಾಂಪ್ರಮೈಸ್ ಮಾಡಬೇಕು. ನಾಟ್ಯಶಾಸ್ತ್ರ ಮುಖ್ಯವಾಗಿ ನಾಟ್ಯಶಾಸ್ತ್ರ. ನಾಟ್ಯ ಅಂದರೆ ನಮ್ಮಲ್ಲಿ ಈಗ ಯಕ್ಷಗಾನದಲ್ಲಿ ಕುಣಿತ ಎಂಬ ಅರ್ಥ ಇದೆ, ಅದಲ್ಲ. ಥಿಯೇಟರ್ ಕಂಪ್ಲೀಟ್. ಮರಾಠಿಯಲ್ಲಿ ನಭೋನಾಟ್ಯ ಅಂತ ಹೇಳುದು ಆಕಾಶವಾಣಿ ನಾಟಕಕ್ಕೆ. ಹಿಂದಿಯಲ್ಲೂ ನಾಟ್ಯ ಅಂದರೆ ನಾಟಕ ಅಂತಲೇ ಅರ್ಥ. ನಾಟಕ ರಂಗಭೂಮಿಯ ರಚನೆ, ಭಾಷೆ, ಪಾತ್ರಗಳು, ಸ್ವಭಾವ, ಅಭಿನಯ ಅಂದರೆ 4 ವಿಧದ್ದು. ವೇಷವು ಅಭಿನಯವೇ. ಆಹಾರ್ಯ ಎನ್ನುವುದು ಅಭಿನಯ, ಅದು ನಮಗೆ ಪ್ರಾಬ್ಲಮ್. ನಮ್ಮಲ್ಲಿ ಅದು ಗೊತ್ತಿಲ್ಲದೆ ಬಣ್ಣದ ವೇಷಕ್ಕೆ ಮುಖದ ಅಭಿನಯ ಇಲ್ಲ ಅಂತ ಹೇಳ್ತಾರೆ. ಆ ವೇಷವೇ ಅಭಿನಯ. ಗೀತ ನೃತ್ಯಂಚ ವಾದ್ಯಂಚ. ಗೀತ ನೃತ್ಯ ವಾದ್ಯ, ಮ್ಯೂಸಿಕ್ ವಿದೌಟ್ ಡ್ಯಾನ್ಸ್ ಇಲ್ಲ ಆ ಕಾನ್ಸೆಪ್ಟ್ ಪ್ರಕಾರ. ಆದರೆ ಇಂಡಿಪೆಂಡೆಂಟ್ ಸಭೆಯಲ್ಲಿ ಮ್ಯೂಸಿಕ್ ಉಂಟು ಈಗ. ಹಾಗೆ ನಾಟ್ಯಶಾಸ್ತ್ರದ ನಾಟಕ ಅದೇ ನಾಟ್ಯ. ಅದು ಸಂಗೀತ, ಡ್ಯಾನ್ಸ್, ಮ್ಯೂಸಿಕ್, ಆಕ್ಟಿಂಗ್, ವರ್ಡ್ ಎಲ್ಲ ಸೇರಿದ್ದದು. ಚತುರ್ವಿಧ ಅಭಿನಯ, ಅದು ತುಂಬ ಎಷ್ಟೋ ಚಾಪ್ಟರ್ ಉಂಟಲ್ಲ. ಕಾಳಿದಾಸ ಭಾಷಾದಿಗಳಿಗೆ ಬರುವಾಗ ಪ್ರಾಬೆಬ್ಲಿ ಕಾಲದ ಅಭಿರುಚಿಯಿಂದಲೋ, ಪ್ರಾಬೆಬ್ಲಿ ಗ್ರೀಕ್ ಇತ್ಯಾದಿ ನಾಟಕಗಳ ಪ್ರಭಾವದಿಂದಲೋ ಅದರ ರೂಪವನ್ನು ಸ್ವಲ್ಪ ಉಳಿಸಿಕೊಂಡು, ನಾಟ್ಯಶಾಸ್ತ್ರ ಹೇಳಿದ್ದನ್ನು ಉಳಿಸಿಕೊಂಡು, ಯಾವುದಲ್ಲಿ ಪಾತ್ರ ಸ್ವಭಾವದಲ್ಲಿ, ಸಾಹಿತ್ಯದಲ್ಲಿ, ಪಾತ್ರ ಪ್ರಕೃತಿಗಳಲ್ಲಿ, ಚತುರ್ವಿಧ ನಾಯಕರು ಇತ್ಯಾದಿಗಳಲ್ಲಿ ಇಟ್ಟುಕೊಂಡು ಗದ್ಯ ಪ್ರಧಾನವಾದ ಪ್ರೋಸ್ ಡ್ರಾಮಾ. ಈಗ ನಾವು ಕಾಳಿದಾಸಂದು ಏನು ಹೇಳ್ತೇವೆ ಅಲ್ಲಿ ಪದ್ಯಗಳಿದ್ದಾವೆ, ಆದರೆ ಅದು ಪ್ರಧಾನವಾಗಿ ಈಗ ನಾವು ನಾಟಕ ಅಂತ ಹೇಳೋದು ಗದ್ಯವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಹೇಳುವ ಸಂಭಾಷಣೆಗಳು. ನಾಟ್ಯಶಾಸ್ತ್ರದ ಕಲ್ಪನೆ ಅದಲ್ಲ, ಅದು ಟೋಟಲ್ ಥಿಯೇಟರ್. ಅದಕ್ಕೆ ಹತ್ತಿರ ಇರುವುದು ನಮ್ಮ ಸಾಂಪ್ರದಾಯಿಕ ರಂಗಭೂಮಿಗಳು, ಮುಖ್ಯವಾಗಿ ಬಯಲಾಟ, ದಶಾವತಾರಿ, ಮತ್ತೆಂಥದ್ದು ತೆರುಕೂತು, ಮಾತು, ಅಭಿನಯಗಳು 4 ವಿಧದ್ದು ಇದ್ದದ್ದು. ಅದು ಹೇಗೆ ಇರಲಿ, ಎಷ್ಟು ಇಂಪರ್ಫೆಕ್ಟೇ ಇರಲಿ, ಅದು ಬೇರೆ. ನಾಟ್ಯಶಾಸ್ತ್ರ ಹೇಳಿದ ಚತುರ್ವಿಧ ಅಭಿನಯಗಳ ಮತ್ತು ರಂಗ ಪ್ರಕಾರದ ಸಮಗ್ರ ಚಿತ್ರಣದ ಕಲ್ಪನೆಗಿಂತ ಭಾಸಕಾಳಿದಾಸ ಭವಭೂತಿ ನಾಟಕಗಳು ಬೇರೆ ಅಂತ ನನ್ನ ಗ್ರಹಿಕೆ. ಅಲ್ಲ, ಅದು ನೀವು ಹೇಳಿದ್ರಲ್ಲ, ನಾಟ್ಯಶಾಸ್ತ್ರವನ್ನು ಉಳಿಸಿಕೊಂಡು ಅದನ್ನು ಒಪ್ತೇನೆ ನಾನು. ಯಾಕೆ ಹೇಳಿದರೆ ಕಾವ್ಯಶಾಸ್ತ್ರದಲ್ಲಿ ಅಲ್ಲ, ಅಲಂಕಾರ ಶಾಸ್ತ್ರಕ್ಕೆ ಭರತನ ನಾಟ್ಯಶಾಸ್ತ್ರವೇ ಮೂಲ, ಅದಲ್ಲ ಅಂತ ಹೇಳಿದ್ದಲ್ಲ ನಾನು. ಆದರೆ ನಾಟಕ ಲಕ್ಷಣ ಅಂತ ಪ್ರತ್ಯೇಕವಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವಿರೋಧವಾಗಿ ಹಿಂದಿನ ನಾಟಕಕಾರರು ಹೋಗಲಿಲ್ಲ. ಒಂದೊಂದು ಕಡೆಯಲ್ಲಿ ಅದಕ್ಕೂ ಅಪವಾದಗಳು ಅಂತ ಹೋಗಿದೆ ಅಂತ ಅಷ್ಟನ್ನು ಮಾತ್ರ ಉಲ್ಲೇಖ ಮಾಡಿದ್ದು ಜೋಶಣ್ಣ. ಈ ಭಾಷೆಯ ಬಳಕೆಯಲ್ಲಿ ಪ್ರಾದೇಶಿಕತೆ ಮತ್ತು ಅಲ್ಲಿಯ ಜನವರ್ಗ, ಪ್ರೇಕ್ಷಕ ವರ್ಗವನ್ನು ನಾವು ಗಮನಿಸಬೇಕೇನೋ. ಏಕೆಂದರೆ ನಮ್ಮ ಈ ಕಡೆ ಯಕ್ಷಗಾನದವರು ಬಾಗಲಕೋಟೆ ಆ ಕಡೆಗೆಲ್ಲ ಹೋದವಾಗ ಅಲ್ಲಿಯ ಪ್ರೇಕ್ಷಕರು ಕೇಳ್ತಿದ್ರಂತೆ, ನಿಡ್ಲ ಗೋವಿಂದ ಭಟ್ರು ಹೇಳಿದ ಕಥೆ ಇದು. ಅಲ್ಲ ರೀ, ನೀವು ಯಾವ ಭಾಷೆ ಮಾತಾಡ್ತೀರಿ? ಅವಾಗ ಹೇಳಿದ್ರು, ನೋಡಿ ನಾವು ಶುದ್ಧ ಕನ್ನಡ ಭಾಷೆಯನ್ನೇ ಮಾತಾಡೋದು ಅಂತೇಳಿ. ಈಗ ಅಲ್ಲಿಯ ಕೃಷ್ಣ ಪಾರಿಜಾತದಲ್ಲಿ ಕೃಷ್ಣನೋ ಸತ್ಯಭಾಮಿಯ ಮಾತಾಡುವ ಕನ್ನಡ ಉಂಟಲ್ಲ, ಅದು ಸ್ಥಳೀಯ ಜನರಿಗೆ ಅರ್ಥ ಆಗುವ ಕನ್ನಡ ಅಲ್ವಾ? ಈಗ ಆ ಭಾಷೆಯನ್ನು ಇಲ್ಲಿ ಪ್ರಯೋಗ ಮಾಡಿದರೆ ನಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಭಾಷಾ ಪ್ರಯೋಗದಲ್ಲಿ ಈ ಒಂದು ಅಂಶವನ್ನು ಗಮನಿಸಬೇಕು ಅಂತ ಒಂದು ವಿಷಯ. ಇನ್ನು ಎರಡನೆಯ ವಿಷಯ ಅಂದರೆ ನೀವು ಪ್ರಸ್ತಾಪ ಮಾಡಿದ ಮಾತಿನ ಬಗ್ಗೆ, ಈಗ ತಾಳಮದ್ದಳೆ ಅಂದರೆ ಹೇಗಿರಬೇಕನ್ನುವುದೇ ಒಂದು ಭಾಳ ಸಂಕೀರ್ಣವಾದಂಥ ಅದರ ಚೌಕಟ್ಟು ನಿರ್ಧಾರ ಮಾಡುವುದು ಭಾಳ ಕಷ್ಟದ ವಿಷಯ ಅದು. ಯಾಕಂದರೆ ಈಗ ಸುಮಾರು 1960ನೇ ಇಸವಿಯಿಂದ ನಾನು ತಾಳಮದ್ದಳೆನೆಲ್ಲ ಕೇಳ್ತಾ ಬಂದವನು. ಅಲ್ಲಿ ಕೆಲವು ವಿಷಯಗಳಿದ್ದಾವೆ. ಒಮ್ಮೆ ಶೇಣಿಯವರು ಖಾಸಗಿಯಾಗಿ ಮಾತಾಡುವಾಗ ಮಂಗಳೂರಿನಲ್ಲಿ ಮಕರಂದ ಬಿಡುಗಡೆಯ ಒಂದು ಕಾರ್ಯಕ್ರಮ ಆಯ್ತಲ್ಲ ಪ್ರಳಯ ಶಾಸ್ತ್ರಿಗಳಾಗಿ, ಅವರು ಹೀಗೆ ಹೊರ ಕೂತು, ಅಲ್ಲ ನೋಡಿ ಸಾಮಗ್ರಿ, ನಾವೆಲ್ಲ ಅರ್ಥ ಹೇಳುವಾಗ ಒಂದು ಸ್ಪರ್ಧಾ ಭಾವನೆಯಿಂದ ಕೂತೆ ಅರ್ಥ ಹೇಳುವುದು. ಅವರು ಉದಾಹರಣೆ ಕೊಟ್ಟಿರೋದು ನೋಡಿ, ಸಂಗೀತಗಾರರಲ್ಲಿ ಹಾಗೆ ಅಲ್ಲ, ಒಂದು ಬಗೆಯ ಸ್ಪರ್ಧೆ ಉಂಟು ಅಲ್ಲ, ಅದು ಒಳ್ಳೆಯದೇ ಹೌದು, ಆದರೂ ಒಂದು ಆ ಕಾಂಪಿಟೇಟಿವ್ ಸ್ಪಿರಿಟ್ ಉಂಟು. ಇವರು ಹೇಳಿದ್ರಲ್ಲ, ನಾನು ಸೋಲ್ಬಾರ್ದು ಅಂತ ಹೇಳಿಕೊಂಡಲ್ಲ, ಹಾಗೆ ಆ ಭಾವನೆಯಿಂದ ಹೇಳುವಾಗ ಪಾತ್ರೌಚಿತ್ಯದ ಮರ್ಯಾದೆ ಅಲ್ಲಲ್ಲಿ ಜಾರಿ ಹೋಗಬಹುದು. ಒಂದು ಇನ್ನೊಂದು, ನಾನು ನೋಡಿದ ಹಲವು ತಾಳಮದ್ದಳೆಗಳೇ ಮತ್ತು ತಾಳಮದ್ದಳೆ ಅರ್ಥಗಾರಿಕೆಯನ್ನು ಗಮನಿಸಿದ ಹಾಗೆ ಕೆಲವರದ್ದು ವಿಷಯ ಪ್ರಧಾನವಾದಂಥ ಅರ್ಥಗಾರಿಕೆ. ಜನರಿಗೆ ಈ ಅರ್ಥಗಾರಿಕೆಯಲ್ಲಿ ಈ ಪ್ರಸಂಗದಲ್ಲಿ ಒಂದಿಷ್ಟು ವಿಷಯವನ್ನು ಹೇಳಬೇಕು, ಇನ್ಫಾರ್ಮೇಟಿವ್
ಅರ್ಥಗಾರಿಕೆ ಅವ್ರದ್ದು ಇನ್ಫಾರ್ಮೇಷನ್ ಕೊಡಬೇಕು. ಬೇಕಿದ್ದರೆ ಕೂತವರು ಕೆಲವರು ನೋಟ್ಸ್ ಮಾಡಿಕೊಳ್ಬೋದು. ಆ ರೀತಿಯಲ್ಲಿ ಎಷ್ಟು ಬಗೆಯ ಹೂವುಗಳಿದ್ದಾವೆ, ಎಷ್ಟು ಬಗೆಯ ಆಭರಣಗಳಿದ್ದಾವೆ, ಇದನ್ನೆಲ್ಲ ಹೇಳುವುದು. ಇಷ್ಟು ವಿಸ್ತಾರವಾಗಿ ಹೇಳಬೇಕೇ, ಅದು ಔಚಿತ್ಯಪೂರ್ಣವೇ ಪ್ರಶ್ನೆ ಬಂದಿತು. ಆದರೆ ಅವರ ದೃಷ್ಟಿ ಅದು ಪ್ರೇಕ್ಷಕರು ಬಯಸೋರು ಇದ್ದಾರೆ, ಅವರಿಗೆ ಕೆಲವು ವಿಷಯ ಕೊಡಬೇಕು. ತಂದೆಯವ್ರಿಗೆ ಹೇಳ್ತಿದ್ರು, ಅಲ್ಲ ಮಾಣಿ, ನಿನ್ನೆ ನೀನು ನಮ್ಮೊಟ್ಟಿಗೆ ತಾಳ್ಮದ್ಲೆಗೆ ಬಂದೆ ಅಲ್ಲ, ನಿನಗೆ ಎಷ್ಟು ವಿಷಯ ಸಂಗ್ರಹ ಆಯಿತು ಅಂತ ಕೇಳ್ತಿದ್ರು. ಇದು ಕೆಲವರದು. ಇನ್ನು ಕೆಲವರ ಅರ್ಥಗಾರಿಕೆ ಅಂತ ಹೇಳಿದ್ರೆ ತರ್ಕ ಪ್ರಧಾನವಾಗಿ, ನೀವು ಹೇಳಿದ್ರು ಬಾಗಿಲು ತೆರೆದು ಒಳ ಹೋಗಬೇಕು ಅಂತಲ್ಲ, ಕೆಲವರು ಬೇಲಿ ಕಟ್ಟಿ ನೋಡುವ, ಬೇಲಿ ಹೇಗೆ ಮುರಿತಾನೆ ನೋಡುವ ಅನ್ನುವ ದೃಷ್ಟಿಯಿಂದಲೇ ಅರ್ಥ ಹೇಳುವ ಒಂದು ಪ್ರವೃತ್ತಿಯಿತ್ತು. ಇನ್ನು ಕೆಲವರದ್ದು ಭಾವುಕವಾಗಿ ಅದನ್ನು ಚಿತ್ರಿಸುವುದು. ಈಗ ಕಣ್ಣೀರಿನ ಕಥೆ ಅವಾಗೆಲ್ಲ ಬಂತು. ಈಗ ಕೋಳಿಯವರು ಮಾತಾಡ್ತಾ ಮಾತಾಡ್ತಾ ಮರುಕ್ಷಣದಲ್ಲಿಯೇ ದುಃಖದಲ್ಲಿ ಕಣ್ಣೀರನ್ನು ಬರೆಸ್ತಾರೆ. ಕಣ್ಣೀರು ಬಳಸೋದು ತಾದಾತ್ಮ್ಯ ಅಲ್ಲ, ಕೂಡಲೇ ಹಿಂದೆ ಬರ್ತಾರೆ ಅವರು. ಹಾಗಾಗಿ ಕಣ್ಣೀರು ಬರಿಸುವಷ್ಟು ಒಂದು ಭಾವಾಭಿನಯ ತಾಳಮದ್ದಲೆ ಇರ್ತದೆ. ಹೀಗೆ ಭಾವುಕವಾದಂತಹ ಅರ್ಥಗಾರಿಕೆ ಇತ್ತು ಕೆಲವರಲ್ಲಿ. ಮತ್ತು ಇತ್ತೀಚೆಗೆ ನೀವು ಹೇಳಿದ ಹಾಗೆ ತಮ್ಮ ಸಾಹಿತ್ಯಗಳನ್ನೆಲ್ಲ ಹೆಚ್ಚು ಓದಿಕೊಂಡು ಧ್ವನಿ ಶಕ್ತಿ ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ಶ್ಲೇಷೆಯಲ್ಲೆಲ್ಲ ಅರ್ಥ ಹೇಳಿಕೊಂಡು ನೀವು ಅವಾಗ ಕೆಲವು ಮಾದರಿ ಕೊಟ್ಟಿರಲ್ಲ, ಅದು ಒಂದು ಒಳ್ಳೆಯ ಅರ್ಥಗಾರಿಕೆ. ಈಗ ಮತ್ತು ಕೆಲವು ವರ್ಷಗಳ ಹಿಂದೆ ಬಲಿಪ ಭಾಗವತ್ ಹೇಳ್ತಿದ್ರು, ಯಾರು ಹೇಳಿದ್ದು ತಾಳಮದ್ದಲೆಗೆ ಜನ ಬರುವುದಿಲ್ಲ ಅಂತ ಹೇಳಿ ನೋಡಿ. ಮೊದಲು ಶೇಣಿ ಸಾಮಗ್ರಿಯೆಲ್ಲ ಜಗಳ ಮಾಡಿಕೊಂಡು ಕಲಹ ಅಂತ ಹೇಳೋಣ ಬೇಕಿದ್ರೆ ಮಾಡ್ತಿದ್ರಲ್ಲ, ಆವಾಗ ಬಿಸಿ ಬಿಸಿಯೇ ತಾಳಮದ್ದಲೆಗೆ ಜನ ಬರ್ತಿದ್ರು. ಆಮೇಲೆ ಕಾಂತರಾಯಗಳು ಮೇಲೆ ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟು, ಕಾವು ಕಡಿಮೆ ಆಯಿತು ತಾಳಮದ್ದಳೆಯಲ್ಲಿ ಈಗ, ಅಂದರೆ ಈ ಬಿಸಿ ಬಿಸಿಯ ಚರ್ಚೆ. ಹೀಗೆ ಚರ್ಚೆ ಪ್ರಧಾನವಾದಂತಹ ತಾಳಮದ್ದಳೆ, ಭಾವಪ್ರಧಾನವಾದಂತಹ ತಾಳಮದ್ದಳೆ, ಆಮೇಲೆ ವಿಷಯ ಪ್ರಧಾನವಾದಂತಹ ತಾಳಮದ್ದಳೆ, ಇನ್ನು ಔಚಿತ್ಯಪೂರ್ಣವಾಗಿ ಒಂದು ಮಾದರಿ ಅಂತ ನಾವೆಲ್ಲ ಒಪ್ಪಬಹುದಾದಂತಹ ತಾಳಮದ್ದಳೆ, ಇದೆಲ್ಲ ಚೆನ್ನಾಗಿದೆ. ಹಾಗಾಗಿ ಅಲ್ಲಿ ಯಾವಾಗ ಮಾತು ಹೆಚ್ಚು ಬೇಕಾಗುವುದಿಲ್ಲ, ಧ್ವನಿಪೂರ್ಣವಾದಂಥ ಒಂದೆರಡು ಶಬ್ದಗಳನ್ನೇ ವಾಕ್ಯವನ್ನೇ ಬಳಸಿ ಅದನ್ನು ಯೋಗ್ಯವಾದ ಇಂಟೋನೇಷನ್ನಲ್ಲಿ, ವಾಯ್ಸ್ ವೇರಿಯೇಷನ್ನಲ್ಲಿ ತಂದವಾಗ ಪರಿಣಾಮ ಬೀರ್ತದೆ. ನಾವು ಕಲ್ಪನೆ ಮಾಡ್ತಾ ಹೋಗ್ತೇವೆ. ಬಹುಶಃ ಈ ಎಲ್ಲ ಜಾತಿಯ ತಾಳಮದ್ದಳೆಗಳು ಕೂಡ ಕಳೆದ ಒಂದು 50-60 ವರ್ಷಗಳಲ್ಲಿ ಸಾಗಿ ಬಂದಿವೆ. ಈಗ ಇನ್ನೊಂದು ರೀತಿಯ ಹೊಸ ತಲೆಮಾರಿನವರು ಚೆನ್ನಾಗಿ ಹೇಳ್ತಾರೆ, ಇನ್ನೊಂದು ರೀತಿಯ ತಾಳಮದ್ದಲೆ ಹುಟ್ಟು ಅಂತ ನನಗೆ ಅನ್ನಿಸ್ತದೆ. ಅದು ಮೆಚ್ಚಬೇಕಾದದ್ದೇ. ಇವರು ಹೇಳುವಾಗ ಕೋಳಿಯವರು ಒಂದು ಮಾತಾಡಿದ್ದು ಶೇಣಿ ಸತ್ರದಲ್ಲಿ ನೆನಪಾಗ್ತದೆ. ಅದು ಕರ್ನಾರ್ಜುನ ತಾಳಮದ್ದಲೆ ಅಂತೆ. ಆ ದಿವಸ ಅವರು ಇದು ಅಶ್ವಸೇನ, ಯಾರು ಕೋಳಿಯವರು ಸಣ್ಣವರು, ವಿದ್ವಾನ್ ಕಾಂತರಾಯಿ, ಬೊಳಲಿ ಶಂಕರಾಯಣ ಶಾಸ್ತ್ರಿಗಳು ಮತ್ತು ಶಂಕರಾಯಣ ಸಾಮಗರು ಮತ್ತು ಶ್ರೇಣಿಗಳಿದ್ದರಂತೆ. ಮತ್ತೆ ಉಳಿದದ್ದೆಲ್ಲ ಇಡೀ ರಾತ್ರಿಯ ತಾಳಮದ್ದಲೆ. ಎಲ್ಲವೋ ಸೂತನ ಮಗನೆ, ಆಮೇಲೆ ಬಿಡು ಬಿಡು ಸಾಕೆಲೋ ಪಾರ್ಥ, ಹಾರದಿರ ಕಟಾಲ ನರನೆ. ಹಾರದಿರ ಕಟಾ ನರನೆ ಹೇಳುವಾಗ ಕಾಂತರಾಯಿಗೆ ಮತ್ತು ಶಾಸ್ತ್ರಿಗಳಿಗೆ ಹಿಡ್ದದ್ದಂತೆ. ಬೆಳಿಗ್ಗಿನವರೆಗೆ ಅದೇ, ಮತ್ತು ಯಾವ ತಾಳಮದ್ದಲೆ ಆಗಲೇ ಇಲ್ಲ. ಕಾಸರಗೋಡು ಆಚೆ ಬದಿಯಲ್ಲಿ ಎಲ್ಲೋ ಮಾಗದ ಬದಿ ಆಯ್ತಂತೆ, ಶೇಣಿಯವರದ್ದು ಮಾಗದ, ದೊಡ್ಡ ಸಾಮಗ್ರದ್ದು ಕೃಷ್ಣ ಅಂತೆ. ಬೆಳಿಗ್ಗೆ 8 ಗಂಟೆ ಆದರೂ ಕೂಡ ತಾಳಮದ್ದಲೆ ಮುಗಿಯಿಲ್ಲ. ಮುಖ್ಯವಾಗಿ ಕೇಳುವ ಪ್ರೇಕ್ಷಕರು ಆಸಕ್ತಿಯಿಂದ ಕೇಳ್ತಾ ಇದ್ರು, ಏನು ವಿಷಯ ಹೇಳಿದ್ರು ಒಂದು ಬೇರೆ. ಅಂದರೆ ಅಲ್ಲಿ ವಿಷಯ ಇರ್ಬೋದು, ಗಟ್ಟಿಯಾದ ವಿಷಯದ ಬಗ್ಗೆ ಚರ್ಚೆ ಇರ್ತಿತ್ತು. ಅದು ಪಾತ್ರದ ಚೌಕಟ್ಟಿನ ಒಳಗೆ ಬಂತೋ, ಅದರ ಭಾವುಕವಾದಂಥ ಆವರಣದ ಒಳಗೆ ಇತ್ತೋ, ಅದು ಮತ್ತೆ ಒಂದು ಪ್ರಶ್ನೆ. ಹೀಗೆ ಇದಕ್ಕೆಲ್ಲ ರಿಯಾಯಿತಿಯನ್ನು ಕೊಟ್ಟು ತಾಳಮದ್ದಳೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಮತ್ತು ಇವುಗಳನ್ನೆಲ್ಲವೂ ಕೂಡ ಬೇರೆ ಬೇರೆ ಅಭಿರುಚಿಯ ಪ್ರೇಕ್ಷಕರು ಮೆಚ್ಚೋರು ಎಲ್ಲ ಕಡೆಯಲ್ಲೂ ಇದ್ದರು ಅಂತ ನನಗೆ ಅನ್ನಿಸ್ತದೆ. 4 ವಿಧದ ಅಭಿನಯ ಅಂತ ಅದರ ಪರ್ಸಾನಿಫಿಕೇಶನ್, ಅಭಿವ್ಯಕ್ತಿ ಆಗ್ತಾ ಬರುವ ಕ್ರಮ ಹೇಗೆ ಅಂತ ಅಬ್ಸರ್ವ್ ಮಾಡಿದರೆ, ಎಲ್ಲೋ 4 ವಿಧದಲ್ಲಿ ಅನ್ಯ ವಿಧಾನದಲ್ಲಿ ವ್ಯಕ್ತವಾಗದ್ದನ್ನು ಇದರಲ್ಲಿ ಹುಡುಕುವ ಒಂದು ಪ್ರವೃತ್ತಿ ಕಲಾವಿದರಲ್ಲಿ ಜಾಗೃತ ಆದರೆ, ಈಗ ಆಹಾರ್ಯದಲ್ಲಿಯೋ ಅಥವಾ ಸಾತ್ವಿಕದಲ್ಲೋ, ಸಾತ್ವಿಕ ಅಂದರೆ ಏನು ಅಂತ ಅದೀಗ 4 ಅಂಗಗಳು ಅಂತ ಮಾತ್ರ ಸ್ಥೂಲವಾಗಿಟ್ಟುಕೊಂಡ್ರೆ, ಆಹಾರ್ಯಾದಿಗಳಲ್ಲಿ ಸಿಕ್ಕದ್ದನ್ನು ವಾಚಿಕದಲ್ಲಿ ವಿಸ್ತರಿಸುವುದು, ಅಂದರೆ ಅದು ಎಕ್ಸ್ಕ್ಲೂಸಿವ್ ಆಗುವುದು ಯಾವುದರಿಂದ, ಆ ಭಾಗಗಳನ್ನು ಬೆಳೆಸ್ತಾ ಅದನ್ನು ಶೋಧಿಸ್ತಾ ಹೋದದ್ದರ ಪರಿಣಾಮ ಅನೇಕ ಹೊಸ ಸಾಧ್ಯತೆಗಳು ಸಿಕ್ಕಿದೆ. ಅತಿ ವಿಸ್ತಾರಗಳು ಆ ಅಂಗದಲ್ಲಿ ಸಂಭವಿಸಿದೆ. ನಾನು ಅದನ್ನು ವಾಚಿಕಕ್ಕೆ ಅನ್ವಯಿಸಿ ಹೇಳುವುದಿದ್ರೆ, ಈಗ ತರ್ಕ, ವಾದ ಮತ್ತು ತರ್ಕ ತಾಳಮದ್ದಲೆಯಲ್ಲಿ ಯಕ್ಷಗಾನದಲ್ಲಿ ಒಂದು ಪ್ರಧಾನವಾದಂತಹ
ಒಂದು ಘಟಕ. ಒಂದು ನಾನು ಕಾಲಾಂತರದಿಂದ ಕೇಳ್ತಾ ಬಂದಿದ್ದೇನೆ, ನಾನು ಕೇಳಿದ ಕಾಲಾಂತರದಿಂದ ತರ್ಕ ಕಲಾತ್ಮಕ ಆಗುವುದು ಹೇಗೆ? ಒಂದು ವಿಷಯ ಇಟ್ಟುಕೊಂಡು ಡಿಬೇಟ್ ಮಾಡ್ತೀರಿ, ಇದು ಕಲೆಯೊಳಗಿನ ಅಂಶವೋ? ಈಗ ಅದು ಶುದ್ಧ ಶಾಸ್ತ್ರೀಯವಾಗಿ ಕಲಾ ಜಿಜ್ಞಾಸೆಗೆ ಸಂಬಂಧಿಸಿ ತುಂಬ ಗಂಭೀರವಾದ ಪ್ರಶ್ನೆ ಅದು. ತರ್ಕದಿಂದ ಉತ್ತರ ಹುಡುಕುವುದು ಕಲೆಯ ಕೆಲಸವೋ ಅಂತ ಒಂದು. ಕಲೆಯ ಒಳಗೆ ತರ್ಕ ಸೇರಿದ್ದು ವಾಸ್ತವ. ಈಗ ನಾವು ವಾದ ಎಂಬುದು ತಾಳಮದ್ದಲೆ ಯಕ್ಷಗಾನಗಳಲ್ಲಿ ಅನಿವಾರ್ಯ ಘಟಕ ಎಂಬಷ್ಟು ಸ್ಥಾಪಿತ ಆದ ವಿಷಯ. ಯಾಕಾಯಿತು ಅಂತ ಕೇಳಿದರೆ, ಹಿರಿಯರು ಹೇಳುವುದಕ್ಕೆ 10 ಮಾತಲ್ಲಿ ಹೇಳಬಹುದಾದದ್ದನ್ನು ಅಥವಾ 10 ಮಾತುಗಳಿಂದಲೂ ಹೇಳಲಾಗದ್ದನ್ನು ಒಂದು ಭಂಗಿ, ಒಂದು ಅಭಿನಯ, ಒಂದು ಗೆಸ್ಚರ್ ಅಂತ ಏನು ಹೇಳ್ತೇವೆ ಅದು ಪ್ರಕಟಿಸ್ತದೆ ಅಂತ ಒಂದು ವಾದ. ನೀವು 100 ಭಂಗಿಗಳಲ್ಲಿ ಹೇಳಲಾಗದ ಅಂತರಂಗದ ತುಮುಲವನ್ನು ಮಾತು ಪ್ರಕಟಿಸ್ತದೆ ಅಂತ ಇನ್ನೊಂದು. ಇದಕ್ಕೆ ದೃಷ್ಟಾಂತವಾಗಿ ಜೋಶಿಯವರು ಅದರಲ್ಲಿ ಭಾಗಿಯಾದವರು ಈಶ್ವರಯ್ಯನವರು ಇರುವಾಗ ಶಂಭು ಹೆಗಡೆ ಮತ್ತು ಶೇಣಿಯವರನ್ನು ಸೆಂಟ್ರಲೈಸ್ ಮಾಡಿ ಒಂದು ಪತ್ರಿಕಾ ಡಿಬೇಟ್ ತುಂಬ ದೀರ್ಘಕಾಲ ವ್ಯಾಪಿಸಿತ್ತು. ಅಭಿನಯದ ಸಾಧ್ಯತೆ ಹೆಚ್ಚೋ ವಾಚಿಕದ ಸಾಧ್ಯತೆ ಹೆಚ್ಚೋ ಅಂತ ತುಂಬ ಅದು ಬೇರೆ ಬೇರೆ ಆಯಾಮದಿಂದ ಒಂದು ಡಿಬೇಟ್ ಆಗಿತ್ತು. ಪತ್ರಿಕೆಯ ಮೂಲಕವಾಗಿ ಉದಯವಾಣಿ ಅದಕ್ಕೆ ವೇದಿಕೆ ಕಲ್ಪಿಸಿತ್ತು. ಅಂಥದ್ರಲ್ಲಿ ಈಶ್ವರಯ್ಯನವರು ತುಂಬ ಇನಿಷಿಯೇಷನ್ ತಗೊಂಡು ಅದನ್ನು ಲೀಡ್ ಮಾಡ್ತಿದ್ರು. ಈಗ ಆ ವಾಚಿಕಾಭಿನಯದಲ್ಲಿ ಕಾಣುವ ಅತಿರೇಕಗಳಿಗೂ ಅದರಿಂದ ನಾವು ಅರಸಿದ ಸಾಧ್ಯತೆಗಳಿಗೂ ಈ ಶೋಧನೆಯ ಪ್ರವೃತ್ತಿಯೇ ಕಾರಣ ಅಂತ ನನ್ನ ಒಂದು ಅಬ್ಸರ್ವೇಷನ್. ತಪ್ಪಿದ್ರೆ ನೀವು ಹೇಳ್ಬೋದು. ಆಹಾರ್ಯದಿಂದ, ವೇಷಭೂಷಣಾದಿಗಳ ಮೂಲಕವಾಗಿಯೋ ಆಂಗಿಕದಿಂದಲೋ ಆಗದೇ ಇದ್ದದ್ದನ್ನು ಇದರಲ್ಲಿ ನಾವೇನು ಕೊಡುವುದಕ್ಕಾಗ್ತದೆ ಅಂತ. ಅದು ವಾಚಿಕದಲ್ಲಿ ಪ್ರಭುತ್ವವನ್ನು ಹೊಂದಬಯಸಿದವರು, ಅದರಲ್ಲಿ ತೊಡಗಿಸಿಕೊಂಡು ನಿಮಗ್ನರಾದವರು ಸತತವಾಗಿ ಹುಡುಕ್ತಾ ಇರ್ತಾರೆ. ಆದ್ದರಿಂದಲೇ ಇದರಲ್ಲಿ ಬೇಕಾದ ಅಂಶಗಳು ಅವರ ಮೂಲಕವಾಗಿ ಹರಿದು ಬಂದಿದೆ. ನಾವು ಪ್ರಾಮಾಣಿಕ ಆಗೋ, ಬೇಡದಿದ್ದ ಅಂಶಗಳು ಒಂದಷ್ಟು ಸೇರಿ ಹೋಗಿದೆ. ಹೌದು, ಅದೀಗ ಸೋಸಿ ತೆಗೀಬೇಕಾದಲ್ಲಿ ತೆಗೆಯದೇ ಇದ್ದದ್ರಿಂದ ಈಗ ಬಂದದರಲ್ಲಿ ಕಸವು ರಸವು ಎಲ್ಲವೂ ಸೇರಿಕೊಂಡು ಉಳಿದು ನಿಂತಿದೆ. ಇದು ಈಗ ನಾವು ಸಾತ್ವಿಕಾಭಿನಯದ ಶಿಬಿರದಲ್ಲಿ ಈಗ ನಾವು ಏನು ಮಾಡಬಹುದು ಅಂತ ನನಗೆ ಈಗ ಡಿಸೈಡ್ ಒಂದು ಅದರಲ್ಲಿ ಏನು ಮಾಡಬಹುದು ಅಂದರೆ, ಈ ವಾಚಿಕದ ಸಾಧ್ಯತೆಯನ್ನು ಶೋಧನೆ ಮಾಡಿ ಏನು ಅದನ್ನು ವಿಸ್ತರಿಸಿಟ್ಟಿದ್ದೇವೆ ಆ ಅಂಗವನ್ನು, ಅದರಲ್ಲಿ ಸಾತ್ವಿಕಾಭಿನಯಕ್ಕೆ ವಾಚಿಕವಾಗಿ ಬಾಧಕವಾದದ್ದನ್ನು ನಿವಾರಿಸಿದರೆ ಆ ವಾಚಿಕದ ಶುದ್ಧೀಕರಣ ಆಗ್ತದೆ. ಈಗ ನಾವು ತಂದದ್ದಾಗಿದೆ, ಅದರಲ್ಲಿ ಯಾವುದು ಪ್ರಾಪರ್ ಆದದ್ದು ಯಾವುದು ಇಂಪ್ರಾಪರ್ ಆದದ್ದು ಯಾವುದು ಅಂತ ನಾವೇ ಅದನ್ನು ಕ್ಲಾಸಿಫೈ ಮಾಡಿದರೆ, ಈಗ ಅದು ಅದರ ಅರ್ಥ ಈಗ ಕ್ಲಾಸಿಫೈ ಮಾಡಿ ಅದನ್ನು ನಿವಾರಿಸ್ತೇವೆ ಅಂದರೆ ಹಿಂದಿನವರು ಹಾಗಾದರೆ ಮಾಡಿಡಲಿಲ್ವೋ? ಅದು ಎಲ್ಲದಕ್ಕೂ ಎಲ್ಲ ಕಲಾ ಪರಂಪರೆಯಲ್ಲಿ ಸತತವಾಗಿ ಬರುವ ಒಂದು ಆಕ್ಷೇಪ. ಅದು ಎಲ್ಲ ಹಿಂದಿನವರು ತಂದಿದ್ದಾರೆ, ಮಾಡಿದ್ದಾರೆ, ಸರಿ. ಆಗ ಒಂದು ಫ್ಯಾಕ್ಟ್ ಒಪ್ಪಬೇಕು, ಹಿಂದಿನವರು ಆ ಕಾಲದಲ್ಲಿ ಹೀಗೊಂದು ಜಿಜ್ಞಾಸೆಯೂ ಮಾಡಲಿಲ್ಲ, ಹೀಗೊಂದು ಅದಕ್ಕೆ ಒಂದು ವಿವೇಕವನ್ನು ನಾವು ಬಳಸಲಿಲ್ಲ. ಆಗ ಬಳಸಿದ್ದಿರ್ಬೋದು, ಇದ್ದರೆ ಆಗ ಶುದ್ಧೀಕರಣವೂ ಆಗಿದೆ. ಈಗ ನಾವು ಮಾಡಬಹುದಾದದ್ದು ಸಾತ್ವಿಕಾಭಿನಯ ಅಂತ ವಾಚಿಕಕ್ಕೂ ಅದನ್ನು ಅನ್ವಯ ಮಾಡಿದರೆ ಅದರ ಶುದ್ಧೀಕರಣಕ್ಕೆ ಇದನ್ನೊಂದು ತಳಹದಿಯಾಗಿಟ್ಟುಕೊಂಡು ಹೋಗಬಹುದು ಅಂತ ನನ್ನೊಂದು ಅನಿಸಿಕೆ. ಎಲ್ಲ ದುರ್ಯೋಧನ ಹಾಗೆ ಮಾತಾಡಿದ್ರೆ ಮತ್ತೆ ಎನೆ ದರ ಪ್ರತಿಪದ ಎನ್ನುವಲ್ಲಿ ಹೇಗೆ ಕೂಡಿಸಿಕೊಳ್ಳುವುದು ಅಂತ. ಆದರೆ ಅದರಲ್ಲಿ ಪದ್ಯ ಉಂಟು, ಗೋವಳಗೆ ಇವಳೆಲ್ಲ ಬೈಯುವ ಪದ್ಯಗಳುಂಟು. ಹಾಗಿರುವಾಗ ಮೊದಲನೇ ಇರತಕ್ಕಂತಹ ದಾರ್ಷ್ಟ್ಯ ಕಾಂಡೇ ಕಾಣ್ತದೆ. ಕೌರವ ಹಾಗೆಯೇ ಕಾಣಿಸಿಕೊಳ್ಬೇಕು. ಹಾಗೇನೇ ಧರಾಪತಿಪತಿಗೆ ಹೇಗೆ ಅಂತ ವಿಶ್ವಣ್ಣನೊಂದು ಮಾಡೆಲ್ಲ ನಾನು ಹೇಳಿದ್ದು. ಆಟದಲ್ಲಿ ಆಗುವ ತಾಳಮದ್ದಲೆಯಲ್ಲಿ ಅದು ಬರುವುದಿಲ್ಲ, ಆಟದಲ್ಲಿ ಬಂದಿದೆ. ಆಟದಲ್ಲಿ ಅವರದ್ದು ಕೃಷ್ಣನಂದನಾದಿ ನೋಡುವಾಗ ವಿಶ್ವರೂಪ ದರ್ಶನ ಆದಮೇಲೆ ಪುನಃ ಎನೆ ಧರಾಪತಿಪತಿ ಬರುವಾಗ ವಿಶ್ವರೂಪವನ್ನು ತೋರಿಸುವಾಗಲೂ ಅರ್ಥ ಆಗದವ ನಾನಲ್ಲ, ನನ್ನ ಅಪ್ಪ ಕಣ್ಣಿಲ್ಲದವರು, ಕಣ್ಣನ್ನು ಬೇಕು ಅಂತ ಬಯಸಿ ನಿನ್ನನ್ನು ಕಂಡವರು, ನೀನನ್ನು ಕಂಡ ಮೇಲೆ ನನ್ನನ್ನು ನೋಡಬೇಕು ಅಂತ ಅವರಿಗೆ ಆಗಲಿಲ್ಲ, ಕಣ್ಣು ಬೇಡ ಅಂತ ಬಿಟ್ಟುಬಿಟ್ರು. ಆಗಲೂ ಅರ್ಥ ಆಗದವ ನಾನಲ್ಲ ಅಂತ ಹೇಳಿಕೊಂಡು ಅದನ್ನು ಸಮನ್ವಯ ಮಾಡಿ ಚಂದ ಮಾಡಿದರು. ಹಾಗೆ ಅದನ್ನು ತರಲಿಕ್ಕೆ ಆಗ್ತದೆ. ಹಾಗಾಗಿ ವಾಚಿಕದಲ್ಲಿ ಮನೋಧರ್ಮ ಎನ್ನುವುದು ಅತ್ಯಂತ ಪ್ರಧಾನ. ಬೇಕೋ ಬೇಡ ಅವನು ಒಂದು ಯೋಚನೆ ಮಾಡಬೇಕು. ಹಾಗಿದ್ರೆ ಎಲ್ಲಿಯೂ ಯಾವ ಭಾವವನ್ನು ತರಲಿಕ್ಕಾಗ್ತದೆ. ಹಾಗೆ ನಾನು ತರ್ತೇನೆ ಅಂತಲ್ಲ, ತಂದದನ್ನು ಹೇಳಿದೆ ಅಷ್ಟೇ. ಸೊ ನನಗನ್ಸೋದು ಏನು ಅಂದರೆ, ಒಂದು ಆದರ್ಶ ಕಲ್ಪಿಸ್ಕೋಬೇಕಂದ್ರೆ ಒಂದು ಕ್ಲಾಸನ್ನು ಕ್ರಿಯೇಟ್ ಮಾಡೋದು ಅನಿವಾರ್ಯ ಅಂತ. ಮಾಸ್ ಎಷ್ಟಾದರೂ ಇರಲಿ, ಅದು ಎಲ್ಲ ಕಡೆ ಮಾಸ್ ಅನ್ನೋದು ಪಾಪ್ಯುಲರ್ ಇದು ಇದ್ದೇ ಇರುತ್ತೆ.
ಬಟ್ ಕ್ಲಾಸನ್ನು ಸೃಷ್ಟಿ ಮಾಡಲಿಲ್ಲ ಅಂದರೆ ಒಂದು ಆದರ್ಶದ ಕಡೆ ನಮಗೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಸೊ ಈ ಕ್ಲಾಸನ್ನು ಸೃಷ್ಟಿ ಮಾಡಲಿಕ್ಕೇ ಅವರು ಈ ವರ್ಕ್ಶಾಪು ಸಾತ್ವಿಕ ಅಭಿನಯ ಹೇಗಿರಬೇಕು ಅಂತ ಯೋಚಿಸ್ತಿದ್ದಾರೆ ಅಂತ. ಸೊ ಈ ಕ್ಲಾಸ್ ಸೃಷ್ಟಿ ಮಾಡಬೇಕಂದ್ರೆ ಅದು ಒಂದು ದೊಡ್ಡ ಪ್ರಯತ್ನವೂ ಹೌದು, ಸಾಹಸನೂ ಹೌದು. ಮತ್ತು ಇದಕ್ಕೆ ತುಂಬ ಧೈರ್ಯ ಬೇಕು ಅಂತ ನನಗನ್ಸುತ್ತೆ. ಯಾಕೆಂದರೆ ಬಿಡ್ಲಿಕ್ಕೆ ಆಗಬೇಕಲ್ವಾ, ಬೇಡ ಅಂತ ಗುರುತಿಸೋದು ಒಂದು ವಿವೇಕ, ಅದನ್ನು ಬಿಡ್ಲಿಕ್ಕೆ ಆಗಬೇಕು ಅನ್ನೋದು ಅದೊಂದು ಅದರ ಕಡೆ ಇರುವಂಥ ನಿಜವಾದ ಶರಣಾಗತಿ ಅಂತ ಅನಿಸುತ್ತೆ. ಸೊ ಮಾಸ್ ಬಗ್ಗೆ ಹೆಚ್ಚು ಚರ್ಚೆಯೂ ಇಲ್ಲ, ಫೋಕಸ್ಸು ಬೇಕಿಲ್ಲ ಅನಿಸುತ್ತೆ. ಮಾಸ್ ವಿಲ್ ಆಲ್ವೇಸ್ ಎಕ್ಸಿಸ್ಟ್, ಕ್ಲಾಸನ್ನು ಸೃಷ್ಟಿ ಮಾಡ್ತಾ ಹೋಗಬೇಕು. ಅದು ಯಾವುದೇ ಕ್ಲಾಸಿಕಲ್ ಆರ್ಟ್ ಅಥವಾ ನಾನು ಹೇಳ್ತಾ ಇದ್ದಿದ್ದ ಹಾಗೆ ನಾವು ಲಲಿತ ಕಲೆ ಅಂತ ಏನು ಕಾಣ್ತೀವಿ, ರಸದೃಷ್ಟಿ ಲಲಿತ ಕಲೆ ಇಷ್ಟಿಟ್ಕೊಂಡ್ರೆ ಸಾಕು. ರಸದೃಷ್ಟಿ ಇರುವಂಥ ಕಲೆಗೆ ಒಂದು ಕ್ಲಾಸು ಸೃಷ್ಟಿ ಮಾಡಲಿಲ್ಲ ಅಂದರೆ ಯಾವ ಕ್ಷಣದಲ್ಲಿ ಅದು ಪೂರ್ತಿ ಕಳ್ಕೊಳ್ಳುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಹಾಗಾಗಿ ಒಂದು ಕ್ಲಾಸ್ ಕಡೆ ಗಮನ ಇರೋದೇ ನಮ್ಮ ದೃಷ್ಟಿ ಆಗಿರಬೇಕು ಅಂತ. ಆ ಕ್ಲಾಸ್ಗೆ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ನಿಜವಾಗ್ಲೂ ತ್ಯಾಗದ ಭಾವ ತುಂಬ ಬೇಕು. ಅದು ಯಾವುದೇ ತ್ಯಾಗವನ್ನು ಬೇಡಿದ್ರೇನು ನಾವು ಕೊಡಲಿಕ್ಕೆ ತಯಾರಾಗಿರಬೇಕು. ಆ ತ್ಯಾಗ ಅಂದರೆ ಏನಂದರೆ ಅದು ಔಚಿತ್ಯ ಕಡೆ ಹೋಗ್ತಾ ಹೋಗ್ತಾ ಎಷ್ಟೋ ನಾವು ಬಿಡಬೇಕಾಗತ್ತಲ್ವ. ಇದಲ್ಲ ನೇತಿ ಕ್ರಮ ಅಂತ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ನೆನೆ. ಅದರಲ್ಲಿ ನಾವು ಖಂಡಿತ ಮುಂದುವರಿಬೇಕು ಅಂತ ನನ್ನ ಒಂದು ಇದು ಬೇಡಿಕೆ. ತುಂಬ ಖಂಡಿತ ಇದೇ ನೋಡಿ, ಇದೇ ಒಂದು ದೊಡ್ಡ ಅದಕ್ಕೆ ಎವಿಡೆನ್ಸ್ ಅನ್ಸುತ್ತೆ ನನಗೆ. ಆಗ್ತಿದೆ ಕ್ಲಾಸು ಅನ್ನೋಕ್ಕೆ ಇದೇನೆ, ಈ ಚಿಂತನೆ ಇಲ್ಲಿಗೆ ಬಂದಿದೆಯಲ್ಲ, ಇಂಥದ್ದು ಒಂದು ಆಗಬೇಕು ಅಂತ. ಯಕ್ಷಗಾನದಲ್ಲಿ ಅದು ಸೃಷ್ಟಿಯಾದದ್ದು ನಾವು ಸ್ಪಷ್ಟ ಆಗಿ ಇಲ್ಲದಿದ್ದರೂ ಅಸ್ಪಷ್ಟವಾಗಿ ನಾವು ಗುರುತಿಸುವುದಕ್ಕಾಗ್ತದೆ. ನಾನು ಅದನ್ನು ಉದಾಹರಣೆ ಸಹಿತ ಹೇಳುವುದಾದರೆ, ಹಿಂದೆ ನಾವು ಕೇಳಿ ತಿಳಿದದ್ದು, ಇಲ್ಲಿ ಬೇರೆ ಬೇರೆ ಮೇಳಗಳಿದೆ. ಮೇಳಗಳಂದರೆ ಆರ್ಟ್ ಟ್ರೂಪ್ಗಳು, ಧರ್ಮಸ್ಥಳ, ಕರ್ನಾಟಕ, ಸುರತ್ಕಲ್, ಸತತವಾಗಿ ಒಂದು ಮೇಳದ ಪ್ರದರ್ಶನ ಆಗ್ತಾ ಇದ್ದ ಪ್ರದೇಶದಲ್ಲಿ ರೂಪುಗೊಂಡ ಅಭಿರುಚಿ ಏನುಂಟು, ಆ ಮೇಳದ ಪರ್ಫಾರ್ಮೆನ್ಸಲ್ಲಿ ಯಾವುದನ್ನು ಹೈಲೈಟ್ ಮಾಡ್ತಾ ಇದ್ರು ಅದನ್ನೇ ಹೆಚ್ಚಾಗಿ ಆಸ್ವಾದಿಸುವ ಮನೋವೃತ್ತಿ ಆ ಏರಿಯಾದಲ್ಲಿ ಜಾಗೃತವಾಗಿರ್ತದೆ. ಈಗ ನಾವು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ವ ಅಂತ ಕೇಳಿದರೆ, ಕರ್ನಾಟಕ ಮೇಳದ ಪ್ರಸಂಗ ಸತತವಾಗಿ ಆಗ್ತಾ ಇದ್ದ ಪ್ರದೇಶದಲ್ಲಿ ಅವರು ಯಾವ ವಿಧಾನದ ಪ್ರಸಂಗವನ್ನು ಆಯ್ಕೆ ಮಾಡಿ ಪ್ರೆಸೆಂಟ್ ಮಾಡ್ತಿದ್ರು, ಅದರ ಪಾಪ್ಯುಲಾರಿಟಿ ಉತ್ತುಂಗದಲ್ಲಿ, ಅದನ್ನೇ ಹೆಚ್ಚು ಬಯಸ್ತಾರೆ ಅಲ್ಲಿಯ ಜನ ಇವತ್ತಿಗೂ. ಹೌದು ಹೌದು. ಸುರತ್ಕಲ್ ಮೇಳದವರು ಪ್ರದರ್ಶನ ಮಾಡ್ತಾ ಇದ್ದಾರೆ, ಧರ್ಮಸ್ಥಳ ಅಂದರೆ ಅದು ನಾವು ಏನನ್ನು ಸತತವಾಗಿ ಫೀಡ್ ಮಾಡ್ತೇವೋ ಅದಕ್ಕೆ ಅನುಗುಣವಾಗಿ ಅಲ್ಲಿನ ಆಡಿಯನ್ಸ್ ಕಲ್ಚರ್ಡ್ ಆಗ್ತಾರೆ ಎಂಬುದು ಸ್ಪಷ್ಟ. ನಮಗೆ ಅದು ಅಸಾಧ್ಯವಾದ ವಿಷಯ ಅಲ್ಲ ಅಂತ ಒಂದು ಆತ್ಮವಿಶ್ವಾಸಕ್ಕಾಗಿ ಮತ್ತೆ ಆಡಿಯನ್ಸ್ ಇಂದ ಶುರು ಮಾಡ್ಲಿಕ್ಕೆ ಆಗೋದಿಲ್ಲ, ಆಸ್ವಾದನೆ ಕಲಾವಿದನಿಂದನೇ ಶುರು ಮಾಡಬೇಕಾಗಿರೋದ್ರಿಂದ. ಯಾಕೆಂದ್ರೆ ಆಸ್ವಾದನೆ ಆಗೋದೇ ಕಲೆ ಆಗಿರೋದ್ರಿಂದ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಆರ್ಟಿಸ್ಟ್. ಅದರಿಂದ ಕಲಾವಿದ ಬದಲಾವಣೆ ಹೊಂದಿದ್ರೆ ಮಾತ್ರ ಇಲ್ಲಿ ಪ್ರೇಕ್ಷಕರಲ್ಲಿ ಒಂದು ಮಟ್ಟದ ಉನ್ನತವನ್ನು ಪಡಿಬಹುದು ಅಂತ ಅನಿಸುತ್ತೆ. ಸೊ ಈ ಕಡೆನೂ ನಾವು ನಮ್ಮ ಪ್ರಯತ್ನ ಮಾಡೋದು ಶ್ರೇಯಸ್ಸು ಅಂತ ಅನಿಸುತ್ತೆ. ಜನರು ಸ್ವೀಕರಿಸುವಂಥ ಮನೋಭಾವ ಹಾಗಾಗಿ ಹೋಗಿದೆ. ಅದು ಬಯಲಾಟಕ್ಕಾದರೆ ಇಂಥದ್ದೇ ಆಗಬೇಕು, ಚೆಂಡೆ ಬೆಟ್ಟಿನದ್ದು ಮತ್ತೊಂದು ಹಾಗೇನಿಲ್ಲ. ನಿಜವಾಗಿ ಟೆಂಟು ಮೇಳಕ್ಕೆ ಚೆಂಡೆ ಆಗೋದಿಲ್ಲ ಅಂತಿಲ್ಲ, ಬಯಲಾಟ ಮೇಳಕ್ಕೆ ಚೆಂಡೆ ಅಲ್ಲದೇ ಇದ್ದ ಪ್ರಸಂಗ ಆಗೋದಿಲ್ಲ ಅಂತ ಜನಗಳು ನೋಟವೇ ಹಾಗಾಗಿ ಹೋಗಿದೆ. ಹೌದು. ಈಗ ಹಿರಿಯರ ಆಗ ಸಾಮಗ್ರಿ ಹೇಳಿದಾಗ ಬೇರೆ ಬೇರೆ ವೈಚಾರಿಕವಾಗಿ ಮಾತನಾಡುವವರು, ಮತ್ತು ವಿಷಯಾಧಾರಿತವಾಗಿ ಮಾತನಾಡುವವರು, ತರ್ಕಪ್ರಧಾನವಾಗಿ ಮಾತನಾಡುವವರು, ಭಾವಪ್ರಧಾನವಾಗಿ ಮಾತನಾಡುವವರು, ಒಂದೊಂದು ದೃಷ್ಟಿಯಿಂದ ಅವರು ಅದರ ಒಂದೊಂದು ಉತ್ತುಂಗತೆಯನ್ನು ಕಾಣಿಸಿದ್ದಾರೆ, ಶೋಧಿಸ್ತಾ ಹೋಗಿದ್ದಾರೆ ಅವರು ಉತ್ತುಂಗ. ಈಗ ನಮಗೆ ಬಹಳ ಸುಲಭ ಉಂಟು ಇದನ್ನು, ಎಲ್ಲವೂ ಒಳ್ಳೆಯದೇ. ಅದು ನಮ್ಮ ಮಿತಿಯಲ್ಲಿ ಎಲ್ಲ ಒಳ್ಳೆಯದನ್ನು ಸ್ವಲ್ಪ ಸ್ವಲ್ಪ ತೆಗೆಯೋ ಒಂದು ಹೊಸ ಪಾಕ ಆಗ್ತದೆ ಸರಿಯಾದದ್ದು. ಹೌದು, ಹಾಗೆ ಬರ್ತದೆ, ನನಗೆ ಹಾಗೆ ಕಾಣ್ತದೆ, ವಾಚಿಕವಾಗಿ ಹಾಗೆ ತಗೊಳ್ಬೋದು. ನಮಸ್ಕಾರ. ಮುಖ್ಯವಾಗಿ ನನ್ನನ್ನು ಸೇರಿಸಿಕೊಂಡು ಎಲ್ಲ ಕಲಾವಿದರು ತಮ್ಮತನವನ್ನು ಬಿಟ್ಟು ಶರಣಾಗತಿಗೆ ಬಂದರೆ ಯಾವ ಯಕ್ಷಗಾನ ಕಲೆಗೆ ಮೇಡಮ್ ಹೇಳಿದಾಗೆ ಇದನ್ನು ಖಂಡಿತ ರಕ್ಷಣೆ ಮಾಡಲಿಕ್ಕೆ ಆಗ್ತದೆ. ತಮ್ಮ ಯಾವ ಸ್ವಾರ್ಥವನ್ನು ನೋಡದೆ, ಅದಕ್ಕೆ ನಾನೇ ಉದಾಹರಣೆ ಇದ್ದೇನೆ. ನಮ್ಮ ಹಿಂದಿನ ಸಂಸ್ಥೆಯನ್ನು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಯಕ್ಷಗಾನಕ್ಕೆ ಅಪಚಾರ ಆಗೋದ್ರೆ ನಾನಿಲ್ಲ, ಇಲ್ಲಿ ಕಮರ್ಷಿಯಲ್ ಮಾಡೋದಿದ್ರೆ ನಾನು ಇಲ್ಲ, ಕೇಂದ್ರದಲ್ಲಿ ಬಿಟ್ಟು ಬಂದವ, ಸಾಮಗ್ರಿಯಲ್ಲಿ ಗೊತ್ತುಂಟು. ತ್ಯಾಗ ಮನೋಭಾವ ಬೇಕು. 42 ವರ್ಷ ದುಡ್ದಂಥ ಸಂಸ್ಥೆ
ML ಸಾಮಗ್ರಿ ಇರುವಾಗಲೇ ಅದೊಂದು ದೊಡ್ಡ ಬಿಲ್ಡಿಂಗ್ ಮಾಡಿದ್ದು ನಾವೇ, ಕೃಷ್ಣಭಟ್ರ ಸಮೇತ. ಅದೇ ತ್ಯಾಗ ಮನೋಭಾವ ಇದ್ದರೆ ನಾವು ಬೆಳಿತೇವೆ, ನಾವು ಮಾಡಿಕೊಂಡು ಬಂದಂಥ ಕಲೆಯೋ ಯಾವ ಉದ್ಯೋಗವೋ ಅದು ಬೆಳೀತದೆ. ನಮಸ್ಕಾರ. ಏಕವ್ಯಕ್ತಿ ಪ್ರಯೋಗದ ಕುರಿತು ಒಂದು ಮಾತು ಹೇಳಿದರು ಸರ್, ಅದು ನಿಮ್ಮದು ಲ್ಯಾಬ್ನಲ್ಲಿ ತಯಾರಾದದ್ದು ಅಂತ. ಲ್ಯಾಂಡಿಗೆ ಹಾಕುವಾಗ ಅದು ಅದು ಎಷ್ಟು ಹುಟ್ಟುತ್ತದೆ ಗೊತ್ತಿಲ್ಲ. ಲ್ಯಾಬ್ನಲ್ಲಿ ಎಲ್ಲ ಇದು ಉಳಿದೆಲ್ಲ ಸಮವಾಗಿದ್ದರೆ ಈಗ ಲಾ ವರ್ಕ್ ಆಗ್ತದೆ ಅನ್ನುವ ರೀತಿದುಂಟಲ್ಲ, ಆ ಥರದ್ದು ಆಗ್ತದೆ ಏಕವ್ಯಕ್ತಿ. ಹಾಗಾಗಿ ತರ್ಕ ಅವನಿಗಾದರೂ ಸ್ವಂತಕ್ಕಾದರೂ ಅವನು ಬೆಂಬಲಕ್ಕೆ ಅದನ್ನೆಲ್ಲ ಬಳಸಲೇಬೇಕು. ಅದಿಲ್ಲದಿದ್ದರೆ ಆ ರುಚಿ ಶುದ್ಧಿಗೂ ಬರೋದಿಲ್ಲಲ್ಲ. ಸಿನಿಮಾಕ್ಕೊಂದು ತರ್ಕ ಇರ್ತದೆ, ಆದರೆ ಈ ಸಿನಿಮಾದ ಯಾವ ಸನ್ನಿವೇಶವನ್ನು ನೋಡಿದರೂ ಅದು ಭಾವಪ್ರಧಾನವೇ ಇರ್ತದೆ. ಅದೀಗ ಎಷ್ಟಲಿಗೆ ಬಂದಿದೆ ಅಂದರೆ, ಒಂದು ಸನ್ನಿವೇಶ 1.5 ನಿಮಿಷಕ್ಕಿಂತ ಜಾಸ್ತಿ ಇರಬಾರ್ದು, 2 ನಿಮಿಷ ಇರೋದಿದ್ರೆ ಇಷ್ಟಿರಬೇಕು ಹೀಗೆ ಅಂತ. ಧಾರಾವಾಹಿಗಳು ಅಂಥದ್ದೇನೆ. ಆದರೆ TN ಸೀತಾರಾಮ್ ಅವರು ಲಾಜಿಕ್ಕನ್ನು ಧಾರಾವಾಹಿಯಲ್ಲಿ ಅದು ಎಷ್ಟು ಚೆನ್ನಾಗಿ ತಂದರು ಅಂದರೆ, ಕೋರ್ಟ್ ಸೀನ್ ಇಲ್ಲದೆ ಇದ್ರೆ TN ಸೀತಾರಾಮ್ ಧಾರಾವಾಹಿಯೇ ಇಲ್ಲ ಅನ್ನೋಟ್ಟು. ಅದರ ಕ್ಲೈಮ್ಯಾಕ್ಸನ್ನು ಹೊಂದಿದ್ದ ಅಥವಾ ಬಲವಂತವಾಗಿ ನಿಮ್ಮ ಪಂಥದ ಧೋರಣೆಯನ್ನು, ನಿಮ್ಮ ಹಿಡನ್ ಇಂಟೆನ್ಷನ್ ಏನುಂಟು ಅದನ್ನು ನೀವು ಕಾದಂಬರಿಯ ಮೂಲಕ ಕೊಟ್ಟದ್ದು ಅಂತ ಈಗ ಎಲ್ಲ ವಿಮರ್ಶೆಗಳು ಮಾಡುವುದು ಅದರ ಸಹಜಗತಿಗೆ ಆ ಕ್ಲೈಮ್ಯಾಕ್ಸ್ ಪೂರಕವಾಗುಂಟೋ ಇಲ್ಲವೋ ಅಂತ ಲಾಜಿಕಲಿ ಅದನ್ನು ಇಂಟರ್ಪ್ರೆಟ್ ಮಾಡ್ತಾ. ಈಗ ಅದು ಕಲಾತ್ಮಕ ವ್ಯವಹಾರ ಅಂತ ನಾವೀಗ ಒಂದು ಸಾಹಿತ್ಯದಲ್ಲಿ ಹೇಳೋದು. ಅವನದ್ದೇ ಸೃಷ್ಟಿ ಅದು. ಏನು ಬೇಕಾದರೂ ಆ ಕಥೆಯನ್ನು ಹೇಗೆ ಬೇಕಾದರೂ ಕನ್ವರ್ಟ್ ಮಾಡ್ಬೋದು, ಟರ್ನ್ ಮಾಡ್ಬೋದು, ಟ್ವಿಸ್ಟ್ ಕೊಡ್ಬೋದು. ಆದರೂ ನೀವು ಒಬ್ಬ ಕ್ರಿಟಿಕಲಿ ಅನಲೈಸ್ ಮಾಡುವವ ಅದಕ್ಕೆ ಅದು ಸೂಟೇಬಲ್ ಅಲ್ಲ. ಅವನ ಯಾವುದು ಉಪೋದ್ಘಾತ ಉಂಟು ಅದಕ್ಕೆ ಅವನ ಕ್ಲೈಮ್ಯಾಕ್ಸ್, ಅವನ ಅಂತ್ಯ ಸುಸಮ್ಮತವಲ್ಲ, ಸುಸಂಗತ ಅಲ್ಲ ಅಂತ ಹೇಳುವುದಿದ್ರೆ ಇದನ್ನು ಹೇಳಲಿಕ್ಕೆ ಅವ ಉಪಯೋಗಿಸುವುದೇನನ್ನು? ಅಲ್ಲದೆ ಆ ಒಂದು ಕಲೆಯ ಲಾಜಿಕ್. ವಿಮರ್ಶೆ ಅಂದ್ರೇನೆ ಒಂದು ಲಾಜಿಕ್ ಅದು. ಆದ್ದರಿಂದ ಅಲ್ಲ, ಇದು ಯಾಕೆ ನಾವು ವಾಚಿಕಕ್ಕೆ ಇದು ಹೆಚ್ಚು ಚರ್ಚೆಗೆ ಯಾಕೆ ಬರ್ತಾ ಉಂಟು ಅಂದರೆ, ಲಾಜಿಕ್ ಅವಿಭಾಜ್ಯ ಅಂಗವಾಗಿ ತಾಳಮದ್ದಲೆಯ ಯಕ್ಷಗಾನದ ವಾಚಿಕದಲ್ಲಿ ಅಂತರ್ಗತವಾಗುಂಟು. ಒಂದು ಪಕ್ಕನೆ ಇವತ್ತಿನ ಕಮೆಂಟ್ ಈಗ ಹೌದಲ್ಲ, ಸೆಂಟರ್ ಫಾರ್ ಇವತ್ತು ನಾನು ಇದನ್ನು ರೆಲೆವೆನ್ಸ್ ಯಾಕೆ ಹೇಳ್ತೇನೆ ಅಂದರೆ, ನಾನೀಗ ಬಸ್ಸಲ್ಲಿ ಬರ್ತಾ ಇರುವಾಗ ಈಗ ಒಂದು ಅದರ ವಿವರ ಇಲ್ಲಿ ಬೇಕಾಗಿಲ್ಲ, ಇದೆಲ್ಲ ತಾಳಮದ್ದಲೆ ಅರ್ಥಧಾರಿಗಳ ಬಗ್ಗೆ ಒಂದು ಅಭಿಯಾನಕ್ಕೆ ಆಗ್ತಾ ಉಂಟು. ಅದಕ್ಕೆ ಒಂದು ಪ್ರಸಿದ್ಧ ವಿಮರ್ಶಕರು ಅಂತ ಪ್ರಸಿದ್ಧರಾದವರು, ಅದು ಯಕ್ಷಗಾನದವರು ಮಾತ್ರ ಒಪ್ಪುವ ತರ್ಕ, ಅದು ಎದುರಿನವನ ಬಾಯಿ ಮುಚ್ಚಿಸಲಿಕ್ಕೆ ಮಾತ್ರ ಆಗುವ ತರ್ಕ ಅಂತ ಒಬ್ಬರು ಬರೆದದ್ದನ್ನು ಓದ್ತಾ ಬಂದೆ. ಇದು ಏನಂದರೆ, ಯಕ್ಷಗಾನದಲ್ಲಿ ಬಳಕೆಯಾಗುವ ತರ್ಕ ಅದು ತುಚ್ಛವಾದದ್ದು, ಅವರದು ವರ್ಬಲ್ ಎಂಥದ್ದು ನಿಮ್ಮ ಕನ್ಫ್ರಂಟೇಷನಿಗೆ ಮಾತ್ರ ಸೀಮಿತ ಬಿಟ್ಟರೆ ಅದರಲ್ಲಿ ಯಾವುದೇ ಔಚಿತ್ಯ ಇಲ್ಲ ಎಂಬ ಆಗ್ರಹವನ್ನೇ ಹೊಂದುವಷ್ಟು ಒಂದು ವರ್ಗದಲ್ಲಿ ಆಗ್ರಹದ ಧೋರಣೆಗಳುಂಟು. ಅದಲ್ಲ, ಎಲ್ಲ ಕಾಲದಲ್ಲೂ ಸಾಹಿತ್ಯದಿಂದ ತೊಡಗಿ ಎಲ್ಲ ಕಲಾ ಪ್ರಕಾರದಲ್ಲೂ ಒಂದು ಆರ್ಟಿಸ್ಟಿಕ್ ಲಾಜಿಕ್ ಉಪಯೋಗ ಆಗುತ್ತಲೇ ಬಂದಿದೆ. ಅದು ಕಾದಂಬರಿಯಿಂದ ತೊಡಗಿ ತಾಳಮದ್ದಲೆಯ ತನಕ. ಆದ್ದರಿಂದ ನಾವು ತರ್ಕವನ್ನು ಹೊರಗಿಟ್ಟು ಕಲೆ, ರಸ, ಸಾತ್ವಿಕತೆ ಅಂತ ಯೋಚನೆ ಮಾಡಬೇಕಾಗಿಲ್ಲ. ವಾಚಿಕದಲ್ಲಿ ತರ್ಕಸಮ್ಮತವಾದ ಸಾತ್ವಿಕ ಅಭಿನಯ ಹೇಗೆ ಒಳಗೊಳ್ಳುವುದಕ್ಕಾಗ್ತದೆ ಅಂತ ಚಿಂತಿಸುವಾಗ ತರ್ಕವನ್ನು ಇಟ್ಟುಕೊಂಡೇ ವಿವೇಚನೆ ಮಾಡಬೇಕಾದ ಅನಿವಾರ್ಯ. ಈಗ ನಾವು ಇದು ಕೃಷ್ಣನ ಮಾತು, ಇದು ಕೌರವನ ಮಾತು ಅಂತ ಹಿಡ್ಕೊಂಡಿದ್ದೆಲ್ಲ ತರ್ಕಗಳನ್ನೇ, ಅವರು ಮಾಡಿದ ತರ್ಕ, ಇವರು ಮಾಡಿದ ತರ್ಕ, ಅವರು ತೋರಿಸಿದ್ದು ಅಂತ, ಅದನ್ನು ಕೌರವನ ಭಾವಕ್ಕೆ ಹೊಂದಿ, ಕೃಷ್ಣನ ಭಾವಕ್ಕೆ ಹೊಂದಿ ಪ್ರಕಟಿಸುವುದು ಹೇಗೆ ಎನ್ನುವುದು ಮಾತ್ರ ಇದು. ಹಾಗೆ ವಾಚಿಕವೇ ಬೇಡ ಅಂತ ಹಠಕ್ಕೆ ಬಿದ್ದು ಶಿವರಾಮ್ ಕಾರಂತರು ವಾಚಿಕವನ್ನು ಬಿಟ್ಟು ಯಕ್ಷಗಾನ ಪ್ರದರ್ಶನ ಮಾಡಿದ್ರಲ್ಲ, ಅದು ನಿಂತುಕೊಳ್ಳಿಲ್ಲ. ಹಾಗೆ ವಾಚಿಕದ ಮೇಲೆ ನಾವು ಹಠ ಮಾಡಿದ್ರು ಅದೇನು ಕಮ್ಯುನಿಕೇಟ್ ಆಗುವುದಿಲ್ಲ. ಮತ್ತೆ ಇಡೀ ಪ್ರಪಂಚದಲ್ಲಿ ಇಂಥದ್ದೊಂದು ವಾಂಗ್ಮಯವನ್ನು ಸೃಷ್ಟಿಸಿದೀವಲ್ಲ, ನನಗೆ ಅನಿಸೋದು ಯಾವಾಗಲೂ, ನಾನು ಮಾಧ್ಯಮದಲ್ಲಿ ಬಹಳ ವರ್ಷ ಕೆಲಸ ಮಾಡಿದ್ದು ಇದರನ್ನುವಲ್ಲಿ ಅನಿಸೋದು, ಯಾವುದಾದ್ರೂ ಒಂದು ರಿಸ್ಟ್ರಿಕ್ಷನ್ ಹಾಕಿಬಿಟ್ರೆ ಆ ಮಾಧ್ಯಮ ಬೆಳೆಯುವ ಒಂದು ಅವಕಾಶ ಕಳೆದು ಬಿಡ್ತೀವಿ. ಅದಲ್ಲಿ ಎಲ್ಲವೂ ಅಲ್ಲ, ನಾವು ಗಾರ್ಡನ್ ಮಾಡುವಾಗ ಮೊದಲು ಬೆಳಿಲಿಕ್ಕೆ ಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡೋದಲ್ವಾ. ಹಾಗಾಗಿ ಯಾರು ಏನು ತರ್ತಾರೆ ಅಂದರೂ ತರಲಿ,
ಅದು ಒಂದು ದಿನಕ್ಕೆ ನಿಲ್ತಾ 2ನೇ ದಿನಕ್ಕೆ ಅವನ ಹತ್ರ ನಿಲ್ಸಿಕೊಳ್ಳಿಕ್ಕೆ ಆಗ್ತದೆ ಅದನ್ನ ಅಂತ ಅವನಿಗೆ ಬಿಟ್ಟಿದ್ದದು. ಅದು ಸ್ವೀಕರಿಸುವುದು ಬಿಡುವುದು ಇದಕ್ಕೆ ಬಿಟ್ಟಿದ್ದು. ಹಾಗಾಗಿ ಇದನ್ನು ತರೋದು ಬೇಡ, ಅದನ್ನು ತರೋದು ಬೇಡ ಅಂತ ಹೇಳಿದ್ರೆ ತೀರಾ ಅನೌಚಿತ್ಯವಾದದ್ದನ್ನು ಬೇಡ ಅಂತ ಹೇಳೋಣ. ಆದರೆ ಈ ತರ್ಕವನ್ನು ತರಬೇಕಾ, ಈ ದರ್ಶನವನ್ನು ತರಬೇಕಾ, ಎಲ್ಲದನ್ನೂ ತರಲಿ. ಅದರಿಂದಾಗಿ ಅಲ್ವೋ ನಮಗೆ ಮುಕ್ತ ವಿಶ್ವವಿದ್ಯಾಲಯ ಅಂತ ಇದನ್ನು ಕರೆದು ಜನರ ಪಾಠಶಾಲೆ ಅಂತ ಮಾಡಿದ್ದು. ಅದರಿಂದ ಬರಲಿ. ಅದು ಈ ತಾಳಮದ್ದಲೆಯಲ್ಲಿ ಎಲ್ಲ ರೆಫರೆನ್ಸ್ ಕೋಟ್ ಮಾಡಿ ಹೇಳುವುದು, ಇದು ಎಲ್ಲಿಯಾದರೂ ಸಹಜವಾಗಿ ಯಾರಾದರೂ ಹೀಗೆ ಮಾತಾಡ್ತಾರಾ ಅಂತ. ಅವರು ಸಹಜವಾಗಿ ಮಾತಾಡುವುದನ್ನೇ ಅಬ್ಸರ್ವ್ ಮಾಡದೆ ತಾಳಮದ್ದಲೆಯನ್ನು ಕಮೆಂಟ್ ಮಾಡ್ತಾ ಇದ್ದಾರೆ. ನಾವು ಮಾತಾಡುವಾಗ ಗಾಂಧಿ ಹೀಗೆ ಹೇಳಿದ, ಅಂಬೇಡ್ಕರ್ ಹೀಗೆ ಹೇಳಿದ ಅಂತ ಎಷ್ಟು ಕೋಟ್ ಮಾಡುವುದಿಲ್ಲ. ಅದು ಸಹಜವಾಗಿ ಮನುಷ್ಯನ ಮಾತಿನ ಪ್ರವೃತ್ತಿಯಲ್ಲಿ ಸೇರಿ ಹೋದ ಶೈಲಿ. ಅದೇ ತಾಳಮದ್ದಲೆಯಲ್ಲಿ ಎಲಿವೇಟ್ ಆಗಿ ಅದು ಒಂದೊಂದು ಪಾತ್ರಗಳು. ಧರ್ಮರಾಯ ಹೇಳುವಾಗ ವ್ಯಾಸನನ್ನು ಕೃಷ್ಣನನ್ನು ಕೋಟು ಮಾಡೋದು, ಕೌರವ ಹೇಳುವಾಗ ಶಕುನಿಯನ್ನು ಕಣಿಕನನ್ನು ಕೋಟು ಮಾಡೋದು, ಅದಕ್ಕೆ ತತ್ಸಂಬಂಧಿ ಆದದ್ದನ್ನು ಕೋಟು ಮಾಡಿ, ಇದು ಸಹಜವಾಗುಂಟು, ಅದರ ಮರ್ಯಾದೆಯೊಳಗುಂಟು ಇರಬೇಕು ಅಂತ. ಈಗ ಅಭಿನಯದಲ್ಲಿ ಹೇಗೆ ಲೋಕವೃತ್ತಾನುಕರಣ ಅಂತ ಲೋಕದಲ್ಲಿ ನಡೆಯುವುದನ್ನೇ ನಾವು ಅಭಿನಯ ಭಂಗಿ ಇದಕ್ಕೆ ಬಳಸ್ತೇವೋ, ವಾಚಿಕವು ಹಾಗೆಯೇ ಬೆಳೀತಾ ಉಂಟು. ಲೋಕದಲ್ಲಿ ಮಾತಾಡುವ ಕ್ರಮ ಹೇಗುಂಟು, ಪಕ್ಕನೆ ಅದು ಸಿಮಿಲರ್ ಅಂತ ಕಾಣದಿದ್ದರೂ ಅದರ ಅಂಶಗಳನ್ನೇ ಪಡೆದು ಅದೇ ಇಲ್ಲಿ ವಿಸ್ತಾರವಾಗಿ ಗಟ್ಟಿಯಾಗಿ ಶಕ್ತವಾಗಿ ಬರ್ತಾ ಉಂಟು. ಆದ್ದರಿಂದ ಹಾಗೆ ಮಾಡುವುದು ಅದು ಅಸಂಗತವಾಗಬೇಕಾಗಿಲ್ಲ, ಅಥವಾ ವಾಚಿಕಕ್ಕೆ ಅದರಿಂದ ಯಾವುದೇ ಒಂದು ದೌರ್ಬಲ್ಯ ಅಂತ ನಾವು ಪರಿಭಾವಿಸಬೇಕಾಗಿಲ್ಲ ಅಂತ ಕಾಣ್ತದೆ. ನಾಟಕದಲ್ಲಿ ವೈಚಾರಿಕತೆ ಬಹಳ ಬೇಕು ಅಂತ ಬಂತು ಮಧ್ಯದಲ್ಲಿ. ತುಂಬ ನಾಟಕಗಳಲ್ಲಿ ವೈಚಾರಿಕತೆ, ಸಂಗೀತವನ್ನು ಬಿಡಬೇಕು ಅಂತ ಬಂತು. ಅಂದರೆ ಸಂಗೀತ ಭಾವಮಿಡಿತವನ್ನು ಹೊಂದಿದ್ದಾದ್ದರಿಂದ ಎಲ್ಲಿಯೋ ಮೆಲೋಡ್ರಾಮಾ ಆಗ್ತದೆ, ಇದು ಈ ಭಾವನೆ, ಅದರಿಂದ ಬೇಡವೇ ಬೇಡ ಸಂಗೀತ ಅಂತ ಹೇಳಿ ಭಾಳ ಇದು ಬಂತು. ಆದರೆ ಆ ಸಂಗೀತವನ್ನು ಇಟ್ಟುಕೊಂಡು ಕೂಡ ನಾಟಕದಲ್ಲಿ ಬರುವ 100 ಪಟ್ಟು ತರ್ಕಗಳನ್ನು ತಂದು ತಾಳಮದ್ದಲೆ ಉಳ್ಕೊಂಡು ಬಂದಿದೆಯಲ್ಲ. ಮೊದಲು ಎಲ್ಲ ಯಕ್ಷಗಾನಕ್ಕೆ ಯಾವತ್ತೂ ಸಹ ಮೊದಲು ಈಗ ಇರುವ ಹಾಗೆ ಬುಕ್ಕಿಂಗ್ ಎಲ್ಲ ಇಲ್ಲ. ಬುಕ್ಕಿಂಗ್ ಇಲ್ಲದೆ ಇರುವಾಗ ತಲೆಯಲ್ಲಿ ಹೊತ್ತುಕೊಂಡು ನಾಳೆಗೆ ಅಂತ ಹುಡುಕಿಕೊಂಡು ಹೋಗುದು ಕಲಾವಿದರು. ಆ ಊರಿನೆಲ್ಲ ಯಜಮಾನ ಅಂತ ಇರ್ತಾನಪ್ಪ, ಸ್ವಲ್ಪ ಆಡ್ಯ ಸಂಪಾದನೆ ಇದ್ದವ, ಅವರಲ್ಲಿ ತಾಳಮದ್ದಲೆ ಇಡುವುದು ಅಂತ ಒಂದು ಕ್ರಮ ಇತ್ತು. ತಾಳಮದ್ದಲೆ ಇಡುವುದು ಹೇಳಿದರೆ ಹಿಮ್ಮೇಳದವರು ಪದ್ಯ ಹೇಳೋದು, ಪದ್ಯ ಹೇಳಿ ನಮಗೊಂದು ಅವಕಾಶ ಕೊಡಬೇಕು ಅಂತ ಕೇಳೋದು. ನಮ್ಮ ಕಟೀಲಿನಲ್ಲಿ ಮೇಳ ಹೊರಡೋ ದಿವಸ ತಾಳಮದ್ದಲೆ ಇಡುವುದು ಅಂತ ಕ್ರಮ ಉಂಟು. ತಾಳಮದ್ದಲೆ ಇಡುವುದು ಹೇಳಿದರೆ ಬೇರೆ ಏನಿಲ್ಲ, ಎಲ್ಲ ಹಿಮ್ಮೇಳದವರು ಪದ್ಯ ಹೇಳ್ತಾರೆ. ಹೇಳಿ ಆದಮೇಲೆ ಅಲ್ಲಿಗೆ ತಂದು ವೀಳ್ಯದೆಲೆ ಅಡಿಕೆ ನೀರೆಲ್ಲ ಇಟ್ಟರೆ ಇವತ್ತು ಅವನಿಗೆ ಬೇಕಾದ್ದು ಕೊಡ್ತಾರೆ ಅಂತ ಅರ್ಥ, ಆಟ ಆಡಿ ಅಂತ ಹೇಳ್ತಾರೆ ಅಂತ ಅರ್ಥ. ಹಾಗಾಗಿ ತಾಳಮದ್ದಲೆ ಇಡುವುದು. ಈ ತಾಳಮದ್ದಲೆ ಇಡುವುದು ಹೇಳಿದರೆ ಮೊದಲು ಅವನನ್ನು ಆಕರ್ಷಣೆ ಮಾಡೋದು, ಆ ಊರಿನ ಯಜಮಾನನನ್ನು ಒಳ್ಳೆ ಯಾಕುಂಟು ಅಂತ. ಹಾಗೆ ಒಳ್ಳೆದುಂಟು ಅಂತ ಹೇಳ್ತಾ ಇನ್ನೂ ನಮ್ಮಲ್ಲಿ ಒಳ್ಳೆ ಮಾತಾಡೋರಿದ್ದಾರೆ ಎನ್ನುವ ದೃಷ್ಟಿಗೋಸ್ಕರ ಇದೇ ವೇಷದಲ್ಲಿ ಅಲ್ಲಿ ಕೂತ್ಕೊಂಡು ಅರ್ಥ ಮಾತಾಡಲಿಕ್ಕೆ ಶುರು ಮಾಡಿದರು. ಅರ್ಥದ ರುಚಿ ಅವನಿಗೆ ಹಿಡೀತು. ಉಪ್ಪಾಡು ಇರಲಿ ಅಂತ ಅದು ಮುಂದುವರಿಯಿತು. ಅದು ಬೆಳೆದು ಈ ರೂಪಕ್ಕೆ ಬಂದಿರಬಹುದು ಅಂತ ಕಾಣ್ತದೆ ನನಗೆ. ತಾಳಮದ್ದಲೆ ಎನ್ನುವಂತಹ ಕಲಾ ಪ್ರಕಾರ ಈ ರಂಗ ಯಕ್ಷಗಾನ ಎನ್ನುವ ಕಲಾ ಪ್ರಕಾರಕ್ಕಿಂತ ಪ್ರತ್ಯೇಕವಾಗಿ ಬಂದದ್ದು ಅದರಿಂದ ಇರಬಹುದು ಅಂತ. ಆ ದೃಷ್ಟಿಯಿಂದ ನೀವು ಹೇಳಿದಂತಹ ವಾಕ್ಯ ಸರಿ ಇದ್ದಿರಬಹುದು ಅಂತ ಕಾಣ್ತದೆ. ವಾಚಿಕ ಹೇಗಿರಬೇಕು ಎನ್ನುವುದಕ್ಕೆ ಏನಾದರೂ ಒಂದು ಕ್ಲಾಸಿಕಲ್ ಮಾದರಿಗಳನ್ನು ನಾವು ಇಡದೇ ಇದ್ದರೆ ಕಲಿಯುವವರಿಗೆ ಹೇಳೋದು ಹೇಗೆ ಅನ್ನೋದು. ಈಗ ಹಾಲು ಕೆಡಿಸಿದರೆ ಎಷ್ಟು ನಮೂನಿ ಕೋವಾ ಮಾಡ್ಬೋದು, ಕೋವಾ ಮಾಡಿದ ಮೇಲೆ ಅದರಿಂದ ಎಷ್ಟು ಕಜ್ಜಾಯ ಮಾಡಬಹುದು ಅನ್ನೋದು ಬೇರೆ. ಹಾಲನ್ನು ಮೊಸರು ಮಾಡಿ, ಮೊಸರಿಂದ ಬೆಣ್ಣೆ ಮಾಡಿ, ತುಪ್ಪ ತೆಗೆಯುವವರೆಗಿನ ಪ್ರೊಸೆಸ್ ಹೇಗೆ ಅಂತ ಹೇಳಿಕೊಟ್ರೆ ಹಾಲು ಕೆಡಿಸಿದ್ರೆ ಏನು ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಳಿ. ಅದರ ಬದಲು ಮೊಸರು ಮಾಡೋದಲ್ಲ, ಇದು ಹಾಲು ಕೆಡಿಸೋದು ಅಂತ ಆಗಬಾರ್ದು ಅನ್ನುವ ರೀತಿಯ ಕೆಲವು ಮಾದರಿಗಳನ್ನು ಅಂಥ ಮಾದರಿಗಳು ಈಗ ನಾನು ನನ್ನ ಅನುಭವದಲ್ಲಿ ಹೇಳೋದು ಅನೇಕ ಅರ್ಥಧಾರಿಗಳು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಂಗದಲ್ಲಿ ಹೇಳುವಾಗ ನನ್ನ ಅನುಭವ ಎಷ್ಟು ಕಡಿಮೆ ಅಂದರೆ, ನಾನು ವರ್ಷದಲ್ಲಿ 10-12 ಅರ್ಥ ಹೇಳಿದವನು, ಧಾರವಾಡದಲ್ಲಿದ್ದು ಪರಿಸರದಿಂದ ಹೊರಗಿದ್ದವನಾದದ್ದರಿಂದ
ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಬೆಳವಣಿಗೆ ಆಗಿದೆ, ಯಾವ ರೀತಿ ಪ್ರತಿಕ್ರಿಯೆ ಆಗಿದೆ. ಅವ್ರು ಹೇಳಿದಾಗೆ ಈ ಪ್ರಾದೇಶಿಕತೆಗಳು, ಎದುರಿಗಿನ ಅರ್ಥಧಾರಿಯ ಊರ ಹೆಸರು ಹೇಳೋದು, ಅವನ ಹೆಸರು ತರೋದು, ಇಂಥದ್ದೆಲ್ಲ ಒಂದು ದೊಡ್ಡ ಭಾಗವತರು ಹೇಳಿದ ರಾಗದ ಹೆಸರನ್ನು ಹೇಗೋ ಮಾಡಿ ತರೋದು, ಇಂಥದ್ದೆಲ್ಲ ಅದಕ್ಕೆಲ್ಲ ಎಂತ ಹೇಳಲಿಕ್ಕಾಗಲ್ಲ. ಒಂದಿನ ರಂಜಿಸ್ತದೆ ಅದು, ಎರಡನೇ ದಿನ ರಂಜಿಸುವುದಿಲ್ಲ, ಅವರನ್ನು ಕೈ ಬಿಡಿಸ್ತದೆ ಅದು. ಅದೇನು ಭಾಳ ದೊಡ್ಡ ಇದಲ್ಲ. ಇಂಥ ಎಷ್ಟು ಪ್ರಯೋಗಗಳು ನಡೆದಿಲ್ಲ, ಏನು ಮಾಡಿಲ್ಲ. ವರ್ತಮಾನದ ರಾಜಕೀಯವನ್ನು ತರೋದು, ಪೇಪರಿನ ಸಂಗತಿಯನ್ನು ತರೋದು, ಎಂಥದ್ದೆಲ್ಲ ಮಾಡಿದ್ದಾರೆ. ಆದರೆ ಅವೇನು ನಿಂತುಕೊಳ್ಳೋದಿಲ್ಲ. ಕೃಷ್ಣನ ಮಾತೇನು, ರಾಮನ ಮಾತೇನು, ಕೌರವನ ಮಾತೇನು ಅನ್ನೋದನ್ನು ಹೇಗೆ ಹೇಳಬಹುದು ಎನ್ನುವುದಕ್ಕೆ ಏನು ಮಾಡಿದರೂ ಕಡೆಗೂ ಸಾತ್ವಿಕವಾದ ಅಭಿನಯ, ವಾಚಿಕವು ಸಾತ್ವಿಕವಾಗಿ ಬರಬೇಕು ಅಂದರೆ ಅವನಿಗೆ ಆ ಪಾತ್ರವನ್ನು ಅನುಭವಿಸ್ಲಿಕ್ಕೆ ಬರಬೇಕು, ಆ ಸಂಕಟವನ್ನು, ಸಂಭ್ರಮವನ್ನು ಅನುಭವಿಸ್ಲಿಕ್ಕೆ ಬರಬೇಕು ಅವನಿಗೆ. ಆಗ ಅವನಿಗೆ ಅವನದೇ ಆದ ಒಂದು ಶಬ್ದ, ಉಪಮೆ, ರೂಪಕಗಳು ದಕ್ತಾ ಹೋಗುತ್ತದೆ ಅಲ್ಲಿವರೆಗೆ. ಆದರೆ ಅಲ್ಲಿವರೆಗೊಂದು ಅನುಸರಣೆಗೆ ಬೇಕಲ್ಲ, ಅಂಥದ್ದೊಂದನ್ನು ಇಡಬೇಕಾಗ್ತದೆ. ಈಗ ಇಲ್ಲಿ ಈ ಟೋನಲ್ ವೇರಿಯೇಷನ್ ಸ್ವರ, ಯಾಕೆಂದರೆ ಯಕ್ಷಗಾನದ ಅರ್ಥಗಾರಿಕೆ ನಾವೀಗ ಹೇಳಿದ ಹಾಗೆ ಶೈಲೀಕೃತವಾಗಿರುವಂಥದ್ದು, ಶ್ರುತಿಬದ್ಧವಾಗಿರುವಂಥದ್ದು. ಎಷ್ಟೋ ಸಂದರ್ಭದಲ್ಲಿ ನಾನು ಕೇಳಿದ ಹಾಗೆ ಅವರು ದುಃಖದಲ್ಲಿ ಮಾತಾಡ್ತಾರೆ, ಅದು ಒಂದು ಶೈಲೀಕೃತವಾಗಿ ಏನೋ ಕೃತಕವಾಗಿ ಹೇಳಿದ ಹಾಗೆ ಈಗ ನಾಟಕದಲ್ಲಿ ಗೊತ್ತಾಗ್ತದೆ, ಒಮ್ಮೆ ಅನ್ನಿಸ್ತದೆ. ಅದು ಅಂದರೆ ಗಂಟಲ ಮೇಲೆ ಏನೋ ಒಂದು ಕೃತಕತೆಯನ್ನು ತಂದುಕೊಂಡು ದುಃಖದ ಭಾವವನ್ನು ಪ್ರಕಟಿಸುವ ಪ್ರಯತ್ನ ಮಾಡುವುದು. ಒಳಗಿಂದ ಅನುಭವಿಸಿ ಬರುವಾಗ ಈ ಸ್ವರವಿನ್ಯಾಸ, ಏರು ತಗ್ಗು ಅವಾಗ ನೀವು ಮಾಡಿ ತೋರಿಸಿದ್ದೀರಿ. ಇಂಥದ್ದರ ಬಗ್ಗೆಯೂ ಒಂದು ಅವೇರ್ನೆಸ್ಸು ಅರ್ಥಗಾರಿಕೆ ಮಾಡುವನಿಗಿದ್ದರೆ ಅದು ಇನ್ನು ಹೆಚ್ಚು ಸಾತ್ವಿಕ ಅಭಿನಯ ಅಲ್ಲಿ ಎದ್ದು ಕಂಡೀತು ಅಂತ ಕಾಣ್ತದೆ ಅಲ್ವಾ? ಆಂಗಿಕ ಮೊದಲು ಬಳಸಿದೆ. ನಾನು ಈಗೊಂದು 10 ವರ್ಷಗಳ ಹಿಂದೆ ಪ್ರಭಾಕರ್ ಜೋಶಿಯವರ ಪ್ರಹಸನನ್ನು ನೋಡಿದ್ದೇನೆ. ಅವರು ತೋರಿದ ಆಂಗಿಕ ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವು ಉಮಾಕಾಂತ ಭಟ್ರು ಎಲ್ಲ ಕುಳಿತು ಅನುಭವಿಸಿದ್ದೇವೆ ಅದನ್ನು ನೋಡಿ. ಅವರಲ್ಲಿ ಅಂತ ಒಂದು ಆಂಗಿಕ ಉಂಟು, ಅದು ಎಷ್ಟು ಅದಕ್ಕೆ ಒಪ್ಪುತ್ತದೆ ಅಂತ, ಆ ಪಾತ್ರಗಳಿಗೆ ಅಂತ. ಅದು ಕಲೆ ಅಲ್ವಾ, ಸಹಜವಾಗಿ ಬಂದರೆ ಬರಲಿ, ಅದನ್ನು ಬೇರೆಯಾಗಿ ತರಲಿಕ್ಕೆ ಬರುವುದಿಲ್ಲ. ಅದು ನಾನದನ್ನು ಕೇಳೋದಕ್ಕೆ ಕಾರಣ, ಕೆಲವು ಕಡೆ ನೋಡಿದ ಹಾಗೆ ನೃತ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಆಂಗಿಕ ಅಭಿನಯ ಮಾಡಿದ ಹಾಗೆ ಕೆಲವು ಕಡೆ ಮಾಡ್ತಾರ ಅಂತ ಕೆಲವು ಅರ್ಥಧಾರಿಗಳು. ಸಹಜವಾಗಿ ನಾವು ಮಾತಾಡುವಾಗ ಕೈಗಾರಿಕೆ ಆಂಗಿಕ ಅಲ್ವಾ ಗೊತ್ತಾಗ್ತದೆ. ಅದಲ್ಲದೆಯೂ ಕೂಡ ಅದನ್ನು ಒಂದು ಸ್ಟೈಲೈಸ್ ಆಗಿ ಅರ್ಥಗಾರಿಕೆಯಲ್ಲಿ ತರ್ತಾರ. ಅದು ಮೊದಲು ಉತ್ತರ ಕನ್ನಡದಲ್ಲಿ ತುಂಬ ದೊಡ್ಡದಾಗಿಯೇ ಉಂಟು. ಒಂದು ಪ್ರಕಾರ ಇತ್ತು, ಅಂದರೆ ಭಾಗವತರು ಪದ್ಯ ಹೇಳುವಾಗ ಅದಕ್ಕೆ ಅಭಿನಯ ಮಾಡುವುದು. ಕುಂಭಕರ್ಣಕಾಳಗದಲ್ಲಿ ಚಾಪೆ ಹಾಕಿ ಮಲಗುತ್ತಿದ್ರಂತೆ ತಾಳಮದ್ದಲೆ. ಅಲ್ಲ, ಅಭಿನಯ ಉಂಟು. ಅರುಳೆಲ್ಲ ತಂದಿಡುದು, ಅವು ತಿನ್ನುವುದು, ಹೀಗೆಲ್ಲ ಇತ್ತಂತೆ ಮೊದಲು ತಾಳಮದ್ದಲೆ. ಈ ಯಾವ ಪ್ರಮಾಣದಲ್ಲಿ ಮಾತುಗಳನ್ನ ಹೇಳಬೇಕು ಅಥವಾ ಆಂಗಿಕ ಅಭಿನಯ ಕೂಡ ಇರಬಹುದು. ಇದರಲ್ಲಿ ಒಂದು ಸೂಚನೆ ನಾಟ್ಯಶಾಸ್ತ್ರದಲ್ಲಿದೆ. ಅಲ್ಲಿ ಅವನು ಯಾವ ಪಾತ್ರವಾದ್ರೇನು, ಭರತ ಹೇಳ್ತಾನೆ ಉತ್ತಮ, ಮಧ್ಯಮ, ಅಧಮ ಅಂತ ನೋಡಿಬಿಡ್ಬೇಕು ಅಂತ. ಮತ್ತು ಅವನು ಹೇಳುವಂಥ ಕ್ರಮ ಯಾವುದಂದರೆ ಉತ್ತಮ ಎಲ್ಲ ಕಡಿಮೆ ಇರಬೇಕು ಅಂತ, ಮಾತು ಸರಿ, ಆಂಗಿಕವೂ ಸರಿ. ಅದಕ್ಕೆ ನಾವು ರಾಮ ಅಂದಿದ ತಕ್ಷಣ ಅವನು ಮರ್ಯಾದಾ ಪುರುಷೋತ್ತಮ, ಅವನು ಯದ್ವಾ ತದ್ವಾ ಮಾತಾಡಲಿಕ್ಕೆ ಖಂಡಿತ ಬರೋದಿಲ್ಲ. ಅಲ್ಲಿಗೆ ಮುಗೀತು. ಪಾತ್ರ ಔಚಿತ್ಯಕ್ಕೆ ಇದಿಷ್ಟು ಸಾಕಾಗತ್ತೆ ಅನಿಸುತ್ತೆ. ಮತ್ತು ಮಧ್ಯಮ ಕ್ಯಾರೆಕ್ಟರ್ಸು ಕನ್ಫ್ಯೂಸ್ಡ್ ಆಗಿರೋದ್ರಿಂದ ಒಂದಷ್ಟು ಹೆಚ್ಚು ಮಾತಾಡ್ತಾರೆ. ಈಗ ರಾಮ ಲಕ್ಷ್ಮಣದಲ್ಲೇ ವ್ಯತ್ಯಾಸ ತೋರಿಸ್ಬೇಕಂದ್ರೆ, ರಾಮ ಅವರು ವೇಗದ ಬಗ್ಗೆ ಆಲ್ರೆಡಿ ಹೇಳಿದ್ರು, ಅದು ಬಂದಿದೆ ನಮ್ಮಲ್ಲಿ. ಇದು ವಿಳಂಬ, ಮಧ್ಯಕಾಲ, ಧೃತಕಾಲ ಎಲ್ಲದಕ್ಕೂ ಬಂದಿದೆ. ಮಾತುಗೂ ಬಂದಿದೆ, ನಡೆಗೂ ಬಂದಿದೆ, ಗತಿಗಳಿಗೆ ಬಂದಿದೆ, ಮತ್ತು ತಾಳಕ್ಕೆ ಬಂದಿದೆ. ಅವನು ಎಲ್ಲದಕ್ಕೂ ಸೂಚಿಸಿದ್ದಾನೆ ಭರತ. ಆ ವೇಗ, ಇದು ಕಾಕುಸ್ವರ, ನೀವು ಟೋನಾಲಿಟಿ ಬಗ್ಗೆ ಏನು ಹೇಳ್ತಿದ್ದೀರಾ, ಅವು ಬಂದಿದೆ. ಅದ್ರ ಜೊತೆಗೆ ಅವನು ಹೇಳ್ತಾನೆ ಎಲ್ಲವೂ ನೋಡಬೇಕಾಗಿರೋ ಘಟ್ಟಗಳು ಯಾವುದಂದರೆ ಉತ್ತಮ ಯಾವುದು, ಮಧ್ಯಮ ಯಾವುದು, ಅಧಮ. ಐ ಥಿಂಕ್ ದಿಸ್ ವಿಲ್ ಬಿ ಅ ವೆರಿ ಬ್ಯೂಟಿಫುಲ್ ಬೆಂಚ್ ಮಾರ್ಕ್ ಫಾರ್ ಡ್ರಾಯಿಂಗ್ ಔಚಿತ್ಯ ಆಫ್ ದ ಪಾತ್ರ. ಆ್ಯಂಡ್ ಹಿ ಸೇಸ್ ಲೀಸ್ಟ್ ಆಂಗಿಕ ಇರಬೇಕು ಉತ್ತಮ ಪಾತ್ರಗಳಿಗೆ, ಹಾಗೆ ವಾಚಿಕವು ಲೀಸ್ಟ್ ಇರಬೇಕು.
ಅಂದರೆ ನಾವು ಅಳತೆ ಮಾಡಿ ಮಾತುಗಳನ್ನ ಆಡಬೇಕು ಅಂತ ಹೇಳ್ತಾನೆ. ಮಧ್ಯಮ, ಮಿಡ್ಲಿಂಗ್, ಅಧಮ ಎಷ್ಟು ಬೇಕಾದರೂ ಮಾತಾಡಬಹುದು. ಹಾಗೆ ಆಂಗಿಕವು ಜಾಸ್ತಿ. ನಾವು ಈ ಲೋಕಧರ್ಮಿ ಮಾಡಿದಾಗ ಈ ಸಾಧಾರಣವಾದ ಪಾತ್ರಗಳು ಮಾಡಬೇಕಂದ್ರೆ ಹೆಚ್ಚು ಹೆಚ್ಚು ಕುಣಿಯೋದು, ಹೆಚ್ಚು ಹೆಚ್ಚು ಇದು ಆಂಗಿಕ ಮಾಡೋದು. ಅದೇ ನಾವು ಉತ್ತಮ ಪಾತ್ರಗಳಿಗೆ ನಾಯಕ ನಿಂತಾಗ ಒಂದು ಗಾಂಭೀರ್ಯ ಬೇಕೇ ಬೇಕು. ಅಲ್ಲಿ ನಾವು ಹೆಚ್ಚು ಜಾಸ್ತಿ ಬಳಸೋಕ್ಕೆ ಬರೋದಿಲ್ಲ. ಸೂತ್ರಧಾರ ಕೃತಾರಂಭೈ ನಾಟಕೈರ್ಬಹುಭೂಮಿಕೈ ಸಪತಾಕೈ ಯಶೋಲೇಭೆ ಭಾಸೋ ದೇವಕುಲೈರಿವ. ಈ ಒಂದು ವಾಕ್ಯ ಬಾಣ ಹೇಳಿದಂತಹ ವಾಕ್ಯ ನಮ್ಮ ಹೆಚ್ಚಿನ ವಿಷಯ ಬಾಣ ಸರಿ ನೆನಪಿಲ್ಲ ನನಗೆ, ಓದಿ ತುಂಬ ವರ್ಷ ಆಯಿತು. ಮಾತು ಭಾಸನ ಕಾವ್ಯ ಸಿಗಲಿಲ್ಲ ಆಗ ನಮಗೆ. ಆದರೆ ನಾಟಕ ಲಕ್ಷಣಕ್ಕೆ ವಿರೋಧವಾಗಿ ಮತ್ತು ಸೂತ್ರಧಾರ ಕೃತಾರಂಭೈ, ಮಂಗಲ ಪದ್ಯ ಮೊದಲಿಲ್ಲ, ಸೂತ್ರಧಾರ ಕೃತಾರಂಭೈ ಹೀಗೆಲ್ಲ ಆರಂಭ ಆದ ಕಾರಣ ಇದು ಭಾಸನದ್ದು ಅಂತ ಒಂದು ಚಿತ್ರಣ ಬಂತು. ಅದು ಮತ್ತೆ ಎಷ್ಟೋ 1940 ಚಿಲ್ಲರೆಯಲ್ಲಿ ಮಹಾಮಹೋಪಾಧ್ಯಾಯ ಗಣಪತಿ ಶಾಸ್ತ್ರಿಗಳಿಗೆ 14 ನಾಟಕಗಳು ಸಿಕ್ಕಿದೆ. ಅದರೆಲ್ಲರೂ ಒಂದು 2 ನಾಟಕಗಳು ಸ್ವಲ್ಪ ಭಿನ್ನ ಉಂಟು, ಒಂದೇ ಕ್ರಮ ಇದ್ದ ಕಾರಣ ಇದು ಭಾಸನದ್ದೊಂದು ನಿರ್ಣಯ. ಅದರಲ್ಲಿ ಭಾಸನ ವಾಕ್ಯ ಇಲ್ಲ, ಭಾಸನದ್ದೊಂದು ಬರೀಲಿಲ್ಲ, ಭಾಸನದ್ದೊಂದು ವರ್ಣನೆ ಮಾಡಿದೆ. ಹಾಗಾಗಿ ನಾಟಕ ಲಕ್ಷಣಕ್ಕೆ ಸರಿಯಾಗಿ ಲಕ್ಷಣ ಗ್ರಂಥಗಳು ಬಂದ ಮೇಲೆ ನಾಟಕಗಳು ಬೆಳೆದ ಕ್ರಮ ಬೇರೆ ಅಥವಾ ಇದ ಕ್ರಮ ಬೇರೆ, ಅದಕ್ಕಿಂತ ಮೊದಲಿದ್ದ ಕ್ರಮ ಬೇರೆ. ನಾಟ್ಯಶಾಸ್ತ್ರದಲ್ಲಿ ನಾಟಕ ಲಕ್ಷಣದ ಬಗ್ಗೆ ಹೆಚ್ಚು ಹೇಳಲಿಲ್ಲ ಅಂತ ಕಾಣ್ತದೆ ನನಗೆ ವಿಜಯಣ್ಣ. ಒಂದು ತಾಳಮದ್ದಲೆ ಕೇಳಿದಾಗ ಅಥವಾ ಆಟ ನೋಡಿದಾಗ ಆ ಕಥೆ ಮತ್ತು ಪಾತ್ರಗಳು ನಮಗೆ ಅರ್ಥವಾದವು ಅನ್ನುವುದೂ ಇದೆ, ಅದು ನಮ್ಮ ಅನುಭವಕ್ಕೂ ಬಂದು ಅನ್ನೋದು ಇದೆ. ಕೇಳುಗನಿಗೆ ಇಡೀ ಕಥೆಯಾಗಿ ಒಂದು ಅನುಭವ ಆಗುತ್ತದೆ, ಪಾತ್ರವಾಗಿ ಅರ್ಥವಾಗುತ್ತದೆ ಅನ್ನೋದು. ಹಾಗಾಗಿ ವಾಚಿಕ ಎಷ್ಟು ಮುಖ್ಯ ಅನ್ನೋದು, ಈ ಅರ್ಥವಾಗಿಸುವಿಕೆ ಅನ್ನೋದಕ್ಕೆ ಅಲ್ಲಿ ಒಂದು ತರ್ಕ ಇದೆ. ಅನುಭವ ಅಂತ ಹೇಳುವಾಗ ಅಲ್ಲೊಂದು ಭಾವ ಇದೆ, ಅವು ಎರಡೂ ಒಟ್ಟಿಗೆ ಬರ್ತದೆ. ಮತ್ತು ಕಾಲ ದೇಶಗಳು ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರ್ತವೆ ಅನ್ನೋದನ್ನು ಗಮನಿಸಿದರೆ, ನಾನು 35 ವರ್ಷಗಳ ಆಕಾಶವಾಣಿ ನಾಟಕ ಬರೀತಿದ್ರಲ್ಲ, ಆರಂಭದಲ್ಲಿ ಬರ್ತಾ ಇದ್ದಂತಹ ತರ್ಕಗಳು ನಿಧಾನ ಕಡಿಮೆಯಾಗಿ ಭಾವಪ್ರಧಾನ ಆಗೋದಕ್ಕೆ ಪ್ರಾರಂಭವಾದವು. ಯಾಕೆ? ಇಡೀ ಜಗತ್ತಿನಲ್ಲಿ ನೋಡಿದರೆ ಯುರೋಪಿನ 8 ದೇಶಗಳು ಇಂದು ಇಸ್ಕಾನಿನ ಇದರಲ್ಲಿ ಹೆಚ್ಚು ಜನ ಬರ್ತಾ ಇದ್ದಾರೆ. ಬೇರೆಯವರು ಕೂಡ ಅಂದರೆ ಈ ಭಾವಕ್ಕೆ ಶ್ರದ್ಧೆಗೆ ಒಲಿಯುವಂಥದ್ದು ಅದು ಮೊದಲು ಇರಲಿಲ್ಲ ಅಂತಲ್ಲ. ಆದರೆ ನಾನು ಶ್ರದ್ಧಾವಂತ ಅಂತ ಸಾರ್ವಜನಿಕವಾಗಿ ಹೇಳಿದರೆ ಅವನನ್ನು ಅವೈಚಾರಿಕ ಅಂತ ಹೇಳಿಬಿಡ್ತಾರೆ ಅನ್ನುವ ತೊಂದರೆ ಇತ್ತು. ಈಗಲೂ ಕೂಡ ಅನೇಕರು ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಕೇಳಿದರೆ ಅದು ಹೋಗಿದ್ದೆ, ನಾನು ಹೋಗ್ತೇನೆ ಅಂದರೆ ಹಾಗೆ ಏನು ಬಹಳ ಭಕ್ತ ಅಂತಲ್ಲ ಅಂತ ಹೀಗೆಲ್ಲ ಆರ್ಗ್ಯುಮೆಂಟೇಟಿವ್ ಅಂದರೆ ನಾನು ಸ್ವಲ್ಪ ವೈಚಾರಿಕನೂ ಹೌದು ಅಂತ ತೋರಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾರೆ. ಆದರೆ ಈಗ ಹಾಗಿಲ್ಲ, ಈಗ ನಿಧಾನ ಬದಲಾಗಿದೆ ಲೋಕ. ಅವನು ಶ್ರದ್ಧಾವಂತ ಅಂತ ಹೇಳ್ಕೊಳ್ಬಹುದಾದಂಥ ಇದು ಬಂದಿದೆ. ಆ ಕಾನ್ಫಿಡೆನ್ಸ್ ಎಲ್ಲರಲ್ಲೂ ಬರುವುದಕ್ಕೆ ಕಾರಣವಾದದ್ದು ಸಾರ್ವಜನಿಕವಾಗಿ ಅದನ್ನು ಒಪ್ಪಿಕೊಳ್ಳುವಂಥ ಒಂದು ಗುಣ ಬಂದಿದ್ದರಿಂದ. ಆದ್ದರಿಂದ ಭಾವ ಪ್ರವೃತ್ತಿಯಿಂದ ನಾವು ಒಂದೊಂದು ಪಾತ್ರವನ್ನು ಪ್ರಸ್ತುತಪಡಿಸಿದರೆ ಅದನ್ನು ಕೇಳುವ ಅನುಭವಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಇಲ್ಲಿ ನಮಗೆ ತುಂಬ ರೂಢಿ ಇರೋದು. ಬೇರೆ ಕಡೆ ಹೋಗಿ ಯಕ್ಷಗಾನದ ಅಲ್ಲದ ಸಾಂಪ್ರದಾಯಿಕ ವಲಯವಲ್ಲದಲ್ಲಿ ಕೂಡ ನಾವು ಪ್ರಸ್ತುತಪಡಿಸಿದಾಗ ಅದು ಹಾಗೆ ಇರುತ್ತೆ. ಶಂಭು ಹೆಗ್ಡೆ ಅವರು ಹೇಳ್ತಿದ್ದು, ನಾನು ಕಲ್ಕತ್ತಾದಲ್ಲಿ ಯಕ್ಷಗಾನ ಮಾಡಿದಾಗಲೂ ಕನ್ನಡದಲ್ಲೇ ಮಾತಾಡ್ತಿದ್ದೆ, ಮಾತು ಕಡಿಮೆ ಆದರೆ ಕನ್ನಡದಲ್ಲೇ ಮಾತಾಡ್ತಿದ್ದೆ. ಕೊನೆಯಲ್ಲಿ ಅವರು ಹೇಳಿದರು, ನಮಗೆ ಅರ್ಥವಾಯಿತು, ಅದು ನಮಗೆ ಅನುಭವ ಆಯಿತು ಅಂತ. ಹಾಗಾಗಿ ಅಂಥದ್ದೊಂದಕ್ಕೆ ಜಗತ್ತು ಸಿದ್ಧವಾಗಿದೆ, ಅದನ್ನು ಕೊಡೋದಕ್ಕೆ ನಾವು ಪಾತ್ರರಾಗಬೇಕು. ಅದಕ್ಕೆ ಹೀಗೆ ಅಂತ ಒಂದು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ. ಆದರೆ ಬಹಳ ಸಂತೋಷ ಸಂಗತಿ ಅಂತ ವರ್ತಮಾನದ ಪ್ರಸಿದ್ಧ ಕಲಾವಿದರೆಲ್ಲ ಆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ನೆನಪಿಟ್ಟುಕೊಳ್ಳಬೇಕಾದ ಎಷ್ಟೋ ವಾಕ್ಯಗಳು ಅದು ಭಾವ ತುಮುಲವೂ ಇರುತ್ತದೆ, ತರ್ಕದ ಬೆಂಬಲವೂ ಇರ್ತದೆ. ಅಂತಹ ಮಾತುಗಳು ಬರ್ತಾ ಇದೆ. ಅದನ್ನು ಗಮನಿಸುತ್ತಾ, ಅಂದರೆ ಪತ್ರಿಕೆಗಳ ಕುರಿತು ಹೇಳೋದಿದ್ರೆ ಹೈಲೈಟ್ ಮಾಡುವಾಗ ದೀಪ ಹಚ್ಚಿದ್ದು ಎಲ್ಲ ಹೇಳಿ ಕಡೆಗೆ ಇಂಥವರೆಲ್ಲ ಸೇರಿ ಒಂದು ಆಟ ಮಾಡಿದರು ಅಂತ ಬರ್ತದೆ. ಅದರ ಬದಲು ಇಂಥವರು ಇಂಥ ಪಾತ್ರದಲ್ಲಿ ಇಂಥದ್ದೆರಡು ಒಳ್ಳೆ ಮಾತು ಹೇಳಿದರು ಅನ್ನೋದು ಬರುವ ಹಾಗಾದರೆ ಆ ರೀತಿಯ ಇದು, ಅಥವಾ ನಾವು ಫೇಸ್ಬುಕ್ನಲ್ಲಿಯೋ ಇದರಲ್ಲೋ ಈಗ ಇರುವ ನಮ್ಮದೇ ಪ್ರಕಟಣೆಯ ಭಾಗದಲ್ಲಿ ಅಂಥದ್ದನ್ನು ಹೈಲೈಟ್ ಮಾಡ್ತಾ ಹೋದರೆ ಎಲ್ಲರಿಗೂ ಮಾರ್ಗದರ್ಶಕ ಆಗ್ತದೆ ಅಂತ ಅಂದುಕೊಳ್ತೇನೆ. ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆಗಳು. ಅವಕಾಶಕ್ಕಾಗಿ ನಾನು ಕೃತಜ್ಞ. ನಮಸ್ಕಾರ. ಈಗ ಮುಂದೆ ನಾಟ್ಯಶಾಸ್ತ್ರದ ನೆಲೆಯಲ್ಲಿ ಅದು ಹೇಗೆ ಅನ್ನೋದನ್ನು ಶೋಭಾ ಮೇಡಮ್ ಅವರು ಬರೀ
4-5 ಪಾಯಿಂಟ್ಗಳಷ್ಟೇ ಹೇಳಿಬಿಡ್ತೀನಿ. ಮ್ಯೂಸಿಕ್ ವಾಸ್ ನಾನು ಯಾವತ್ತೂ ಒಂದು ಇದು ಏನು ಎಕ್ಸಾಂಪಲ್ ಕೊಡಬೇಕಂದ್ರೆ, ಇವಾಗ ಇಟ್ಸ್ ಅ ವೆರಿ ನಾಟ್ ಅ ಗುಡ್ ಪ್ಯಾರಲಲ್, ಬಟ್ ಸ್ಟಿಲ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಸಿನಿಮಾನಲ್ಲಿ ಒಂದು ಕ್ಯಾರೆಕ್ಟರ್ನ ಎಷ್ಟು ಸಪೋರ್ಟ್ ಮಾಡುತ್ತೆ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಡಾನ್ಸ್ಗೆ, ಅಂದರೆ ಆ ಲಯಕ್ಕೆ ನಾವು ಡಾನ್ಸ್ ಮಾಡೋವಂಥದ್ದು ತುಂಬ ಭಿನ್ನವಾಗಿದೆ. ಆ ಮಟ್ಟದ ಒಂದು, ಅಂದರೆ ನಾಟ್ಯದಲ್ಲೂ ಕುಣಿತಾ ಇದ್ರು, ಲಯಕ್ಕೆ ಕುಣಿತಾ ಇದ್ರು, ಬಟ್ ದ ಇನ್ವಾಲ್ವ್ಮೆಂಟ್ ಆಫ್ ಮ್ಯೂಸಿಕ್ ಇನ್ ನಾಟ್ಯ ಅಂದರೆ ರೂಪಕ ಫಾರ್ಮೆಟಲ್ಲಿ ಇಟ್ ವಾಸ್ ಬ್ಯಾಲೆನ್ಸ್ಡ್. ಚತುರ್ವಿಧ ಅಭಿನಯಗಳು ಬ್ಯಾಲೆನ್ಸ್ಡ್ ಆಗಿತ್ತು. ಬಟ್ ಉಪರೂಪಕ ಫಾರ್ಮೆಟ್ಗಳ ಏನಾಯಿತು, ಮ್ಯೂಸಿಕ್ ಬಿಕೇಮ್ ಪ್ರಧಾನ. ಸೊ ಹಾಗಾಗಿ ಈಗ ಯಕ್ಷಗಾನನೇ ಇರಬಹುದು, ನಮ್ಮ ನೃತ್ಯ ಪ್ರಕಾರಗಳೇ ಇರ್ಬೋದು, ವಿ ಆರ್ ಆಲ್ ಡಾನ್ಸಿಂಗ್ ಟು ರಿದಮ್ ಆ್ಯಂಡ್ ಮ್ಯೂಸಿಕ್. ಅದರಲ್ಲಿ ನೀವು ವಾಚಿಕನೂ ಇಟ್ಕೊಂಡಿದ್ದೀರಾ, ನಮ್ಮಲ್ಲಿ ವಾಚಿಕವೂ ಇಲ್ಲ ಅಂತ. ಸೊ ಇಲ್ಲಿ ಬಂದು ಆ ಮ್ಯೂಸಿಕಲ್ ಫಾರ್ಮ್ಯಾಟ್ ಅಂದಿದ ತಕ್ಷಣ ನಾವು ಖಂಡಿತ ಆ ರೂಪಕ ಫಾರ್ಮ್ಯಾಟ್ ಇಟ್ಕೊಂಡು ಯಥಾವತ್ ನಾವು ಖಂಡಿತ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಬರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಇರೋವಂಥದ್ದು ಎಲ್ಲವೂ ಇಲ್ಲಿ ಹಾಗೆ ನಾವು ನೋಡಲಿಕ್ಕೆ ಖಂಡಿತ ಆಗೋದಿಲ್ಲ. ಬಟ್ ಏನಂದರೆ ಈ ಸತ್ವ, ರಜಸ್, ತಮಸ್ ಅಥವಾ ಉತ್ತಮ, ಮಧ್ಯಮ, ಅಧಮ ಅಂತ ಕೊಟ್ಟಿರೋವಂಥ ಕ್ಲಾಸಿಫಿಕೇಷನ್ಸ್ ಆರ್ ಮೋರ್ ವ್ಯಾಲ್ಯೂ ಬೇಸ್ಡ್. ಅದಕ್ಕೂ ಮತ್ತು ಈ ಫಾರ್ಮೆಟ್ಸ್ಗೂ ಏನೂ ತೊಡಕಿಲ್ಲ ಅಂತ. ಯಾಕೆಂದರೆ ಅದು ಮೌಲ್ಯಗಳಿಗೆ ಸಂಬಂಧಪಟ್ಟಿರೋವಂಥದ್ದು. ಆ ಮೌಲ್ಯಗಳನ್ನ ನಮ್ಮ ಫಾರ್ಮೆಟ್ಸಲ್ಲಿ ಹೇಗೆ ನೋಡ್ಕೋಬಹುದು ಅನ್ನೋದು ಒಂದೇ ಆಗಿರುತ್ತೆ. ಸೂರ್ಯೋದಯ ಎಲ್ಲ ಕಡೆ ಒಂದೇ, ನಮ್ಮ ಅನುಭವಕ್ಕೆ ಬರೋವಂಥ ಎಲ್ಲ ಕಡೆನೂ ಒಂದೇ. ಇದು ಹಾಗೆ ಅಂತ ತಿಳ್ಕೊಬೇಕು. ದೀಸ್ ಆರ್ ವ್ಯಾಲ್ಯೂಸ್. ಸೊ ದ ವ್ಯಾಲ್ಯೂಸ್ ಆರ್ ದ ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ದ ಫಾರ್ಮ್ಯಾಟ್ಸ್. ಅದು ಭರತನಾಟ್ಯ ಇರಲಿ, ಯಕ್ಷಗಾನ ಇರಲಿ, ಅಥವಾ ಸಂಸ್ಕೃತ ನಾಟಕಗಳೇ ಇರಲಿ, ಯಾವುದೇ ಇರಲಿ, ನಾವು ಮಾಡ್ತೀವಿ. ರಾಮನಿಗೆ ತಟ್ಟುಮಿಟ್ಟು ಮಾಡಿಕೊಂಡು ಮಾಡೋವಂಥ ಸಂಪ್ರದಾಯ ನಮ್ಮದು. ತಟ್ಟುಮಿಟ್ಟು ಮಾಡೇ ಮಾಡ್ತೀವಿ. ಅಂದರೆ ಆ ತಟ್ಟುಮಿಟ್ಟುನಲ್ಲಿ ಒಂದು ಚತುಶ್ರ ಮಧ್ಯಮಾನೋ ಏನಾದರೂ ಬಳಸ್ತೀವಿ. ಧೃತ ಕಾಲದಲ್ಲಿ ವೇಗವಾಗಿ ದಬ 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 ಅಂತ ರಾಮ ಬರಲಿಕ್ಕೆ ಆಗೋದಿಲ್ಲ. ನಾವು ಕ್ಯಾರೆಕ್ಟರೈಸೇಷನ್ಸ್ನ ತೋರಿಸ್ಬೇಕಂದ್ರೆ ಆ ತಟ್ಟುಮಿಟ್ಟು ಫಾರ್ಮೆಟಲ್ಲಿ ರಾಮ ಯಾರು, ಲಕ್ಷ್ಮಣ ಯಾರು, ಸೀತೆ ಯಾರು ಅಂತ ನಾವು ತೋರಿಸ್ಬೇಕು. ಸೀತೆಗೆ ಒಂದು ತಿಶ್ರಗತಿನೋ ಒಂದು ಮಿಶ್ರಗತಿನೋ ಹಾಕ್ಕೊಂಡು ಬರ್ತೀವಿ. ಈ ರೀತಿ ವ್ಯತ್ಯಾಸಗಳನ್ನ ನಮ್ಮ ಸಂಪ್ರದಾಯಗಳಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಬಟ್ ಇದಂತೂ ಖಂಡಿತ ಈ ಡಿಮಾರ್ಕೇಷನ್ಸ್ನ ಉಳಿಸ್ಕೊಳ್ಳೋದು ಮುಖ್ಯ. ಇಲ್ಲ ಅಂದರೆ ಪಾತ್ರಗಳು ಎಲ್ಲ ಒಂದೇ ಥರ ಕಾಣುತ್ತೆ. ರಾಮ ಹೇಳೋದು ಒಂದೇ, ಲಕ್ಷ್ಮಣ ಹೇಳೋದು ಒಂದೇ. ಮೂಲ ಭಾರತದಲ್ಲಿ ಇರೋವಂಥ ನಮಗೆ ಆ ಚಿತ್ರಣ, ಆ ಕ್ಯಾರೆಕ್ಟರ್ ವಿಜುವಲೈಸೇಷನ್ ಅಂತ ಏನಿದೆ, ಅದು ಯಾವುದೂ ಮನಮುಟ್ಟ ಹಾಗೆ ಬರೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ನಮ್ಮ ಫಾರ್ಮ್ಸಲ್ಲಿ ನಾವು ಆ ಭೇದಗಳನ್ನ ಇಟ್ಕೊಳ್ಳೇಬೇಕು ಅಂತ ಅನಿವಾರ್ಯತೆ ಇದಕ್ಕೆ ಒದಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ನನ್ನನ್ನು ಕಾಡುವ ಎಷ್ಟೋ ಪ್ರಶ್ನೆಗಳು, ಅದು ನಾವು ವೈಯಕ್ತಿಕವಾಗಿ ಮಾತಾಡ್ತಿದ್ದೆವು. ಎಂಥದ್ದು ಮಾರರು, ಒಂದು ಅಭಿಮನ್ಯು ಮಾಡಿದ್ದಾರೆ ಬರೇ ವೀರರಸವು, ಅಂದರೆ ದೈಹಿಕ ಮತ್ತು ಮುಖಜ ಇತ್ಯಾದಿ ಇತ್ಯಾದಿ ಇದೆಲ್ಲ ಎಷ್ಟು ಶಾಸ್ತ್ರಬದ್ಧ ಅಂತ ಈಗ ಗಣೇಶರು ಹೇಳಿದ್ರಿಂದ ನಮಗೆ ಗೊತ್ತಾಯಿತು. ಮತ್ತು ನಮ್ಮ ಈ ಕಲೆ, ಯಕ್ಷಗಾನ ಕಲೆ ಇನ್ನೂ ಪರಿಷ್ಕಾರವನ್ನು ಹೇಗೆ ಇತರ ಕಲೆಗಳ ಪ್ರಭಾವದಿಂದ ಅಲ್ಲಿ ಅಂಶಗಳನ್ನು ಸ್ವೀಕರಿಸಿಕೊಂಡು ನಾವು ಇದನ್ನು ಹೇಗೆ ರಿಫೈನ್ ಮಾಡ್ಬೋದು ಎನ್ನುವಂಥದ್ರ ಬಗ್ಗೆ ತುಂಬ ದಿಕ್ಸೂಚಿಯಾದಂಥ ವಿಷಯಗಳನ್ನು ನೀವು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮ್ಮನ್ನು ಹಾರ್ದಿಕವಾಗಿ ಇನ್ನೊಮ್ಮೆ ಕೃತಜ್ಞತೆಯಿಂದ ನಾವು ಸ್ಮರಿಸ್ತಾ ಇರ್ತೇವೆ. ಮಾತ್ರವಲ್ಲ, ಆಶ್ರಮರು ಹೇಳಿದಾಗೆ ಇದರ ಮುಂದಿನ ಹಂತವಾಗಿ ಖಂಡಿತ ನೀವು ಬರಬೇಕು. ಮತ್ತು ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಯಕ್ಷಗಾನವನ್ನು ಈಗ ಇವತ್ತು ವೇಷ ಇಲ್ಲದೆ ನೀವು ನೋಡಿದ್ದೀರಿ. ವೇಷ ಸಹಿತವಾಗಿ ಒಂದು ಸಾಧ್ಯವಿದ್ದರೆ ಅದರ ನಿಜ ಕಾಂಟೆಕ್ಸ್ನಲ್ಲಿ ಆಟ ಆಗುವಲ್ಲಿ ಹೋಗಿ, ಇಲ್ಲಂತಾರೆ ಒಂದು ಬಯಲಿನಲ್ಲಿ ಏರ್ಪಡಿಸಿ ನೀವು ಒಬ್ಸರ್ವ್ ಮಾಡಿ ಇದನ್ನು ಇನ್ನೂ ಹೇಗೆ ರಿಫೈನ್ ಮಾಡ್ಬೋದು ಅಂತ ಅದನ್ನು ಪೀಸಾಗಿ ಬೇರೆ ಬೇರೆಯಾಗಿ ಇಟ್ಟು ನೋಡಿದರೆ ಸ್ವಲ್ಪ ಪರಿಷ್ಕಾರ ಇನ್ನೂ ಚೆನ್ನಾಗಿ ಆಗಬಹುದು. ಯಾಕೆಂದರೆ ಈಗ ನಮ್ಮಲ್ಲಿ ಒಂದು ಯಕ್ಷಗಾನದ ಬಗ್ಗೆ ಒಂದು ಅಭಿಪ್ರಾಯ ಇದೆ. ಇದು ಜಾನಪದವೋ ಶಾಸ್ತ್ರೀಯವೋ ಅಂತ ಹೇಳಿಕೊಂಡು ಇದು ತುಂಬ ವರ್ಷಗಳಿಂದ ನಡೆದು ಬರುವಂತಹ ಚರ್ಚೆ. ಕೆಲವರು ಇದು ಶಾಸ್ತ್ರೀಯ, ಇದಕ್ಕೆ ಈಗ ಶಾಸ್ತ್ರ ಉಂಟು, ಯಕ್ಷಗಾನದ್ದೇ ಆದ ಶಾಸ್ತ್ರ ಉಂಟು ಅಂತೇಳಿ ಶಾಸ್ತ್ರವನ್ನು ನಾವು ಖಚಿತಪಡಿಸಿಕೊಂಡು ಆ ಪ್ರಕಾರವಾಗಿ ಅದನ್ನು ಅಭಿನಯಿಸಬೇಕು. ಆವಾಗ ಮತ್ತೆ ಕೆಲವರು ಈಗ ಬೆಂಗಳೂರಿನಲ್ಲಿ ಜಾನಪದ ಕೇಂದ್ರಗಳಿದೆ, ಅದು ನೀವು ಯಕ್ಷಗಾನ, ಅದು ಬಯಲಾಟ, ನೀವು ಶಾಸ್ತ್ರೀಯ ಮಾಡಬೇಡಿ ಮಾರಾಯರೆ ಅಂತ ಹೇಳುವವರು ಇದ್ದಾರೆ. ಅದು ಅಂದರೆ ಫೋಕ್ ಲಿಬರ್ಟಿ ಅಂತ ಏನಿದೆ, ಆ ಲಿಬರ್ಟಿನ ಬಳಸಿಕೊಂಡು ಎಷ್ಟೋ ಅವಾಗ ಹೇಳಿರಲ್ಲ ಅಸಂಬದ್ಧಗಳು, ಅಪಸವ್ಯಗಳು ಇತ್ಯಾದಿಗಳೆಲ್ಲ ಯಕ್ಷಗಾನದಲ್ಲಿ ಬಂದು ಹೋಗಿದೆ. ಅದೊಂದು ಟ್ರೆಡಿಷನ್ ಆಗಿ ಹೋಗಿದೆ.
ಆದರೆ ಇತ್ತೀಚೆಗಿನ ಹಲವಾರು ವರ್ಷಗಳಿಂದ ನೀವು ಬಂದು ಭಾಗವಹಿಸಿದ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳು ಆದದ್ದರಿಂದ ಒಂದು ವರ್ಗದ ಪ್ರೇಕ್ಷಕರಲ್ಲಿ ಮತ್ತು ಕಲಾವಿದರಲ್ಲಿ ಒಂದು ಹೊಸ ಜಾಗೃತಿ ಮೂಡಿದೆ. ಅದು ಇನ್ನೂ ವ್ಯವಸ್ಥಿತವಾಗಿ ಆಗಬೇಕಿದ್ದರೆ ಇಂಥ ಕಮ್ಮಟ ಮತ್ತೆ ಮತ್ತೆ ಆಗಬೇಕು. ಮತ್ತು ನಾವೆಲ್ಲ ಹೇಳ್ತಾ ಬರ್ತೇವೆ, ನಮ್ಮ ಯಕ್ಷಗಾನ ಅಂತ ಹೇಳಿದರೆ ಭರತನ ನಾಟ್ಯಶಾಸ್ತ್ರದಲ್ಲಿ ಏನು ಹೇಳಿದೆ ಆ ಪ್ರಕಾರ ಎಲ್ಲ ಅಂಶಗಳು ಉಂಟು ಅಂತೇಳಿ. ಈಗ ನಮಗೆ ಟರ್ಮಿನಾಲಜಿ ಇಲ್ಲ. ಮತ್ತು ನೀವು ಒಂದು ಮಾತನ್ನು ಭಾಳ ಮತ್ತೆ ಮತ್ತೆ ಒತ್ತಿ ಹೇಳಿದ್ದೀರಿ, ಒಂದು ಶಿಕ್ಷಣ ಪದ್ಧತಿ ಅಂಗಸಾಧನೆ ಅಂತ. ಅದು ಮೊದಲ ದಿವಸ ಆ ವಿಷಯ ಪ್ರಸ್ತಾಪಿಸಲ್ಪಟ್ಟಿದೆ ಇಲ್ಲಿ. ಮತ್ತು ಅವಾಗ ಸಂಜೀವರು ಮೊನ್ನೆ ಹೇಳಿದರು, ನಮ್ಮ ಬಡಗಿನಲ್ಲಿ ಇತ್ತು, ಅಂದರೆ ಮೊದಲು ಕಲಿಸುವಾಗ ಕಲಿಯುವವರಿಗೂ ತಾಳ್ಮೆ ಇತ್ತು, ಕಲಿಸುವವರಿಗೂ ತಾಳ್ಮೆ ಇತ್ತು, ಮತ್ತು ವೇದಿಕೆಯನ್ನು ಬಹಳ ಬೇಗ ಕೊಡಬೇಕೆನ್ನುವಂಥ ಒಂದು ತರಾತುರಿ ಇರಲಿಲ್ಲ. ಆದ್ದರಿಂದ ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಕಲಿತದ್ದರಿಂದ ಅಂಗಸಾಧನೆ ಮಾಡಿಕೊಂಡು ಆಮೇಲೆ ಅವರು ತಿತ್ತಿತ್ತ ಇತ್ಯಾದಿ ಕುಣಿತಗಳಿಗೆಲ್ಲ ಬರ್ತಾ ಇದ್ದರು. ಹೀಗೆ ನೀವು ಹೇಳಿದ ಆ ಒಂದು ಪಾಯಿಂಟನ್ನು ಬಹುಶಃ ನಾವೆಲ್ಲ ಗ್ರಹಿಸಬೇಕು. ಮಾತ್ರವಲ್ಲ, ಆ ಹಂತದಲ್ಲಿ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ದೇವೆ ನಾವು. ನಿಧಾನವಾಗಿ ಹೆಜ್ಜೆ ಅಂತ ಹೇಳಿದ್ರೆ, ಈಗ ಭರತನಾಟ್ಯ, ಸಂಗೀತ ಇತ್ಯಾದಿಗಳಲ್ಲಿ ವ್ಯವಸ್ಥಿತವಾದ ಶಿಕ್ಷಣ, ಮತ್ತು ಶಿಕ್ಷಣ ಆದದ್ದಕ್ಕೊಂದು ಪರೀಕ್ಷೆ. ಈಗ ಪರೀಕ್ಷೆ ಪಾಸಾದವರು, ವಿದ್ವತ್ ಆದವರೆಲ್ಲರೂ ದೊಡ್ಡ ದೊಡ್ಡ ವಿದುಷಿಯರು ಅಂತ ಅರ್ಥ ಅಲ್ಲ, ಆದರೆ ಅದಕ್ಕೊಂದು ಸಿಸ್ಟಮ್ ಅಂತ ಬೇಕಲ್ಲ. ಹಾಗೆ ಯಕ್ಷಗಾನ ಟೀಚಿಂಗಿಗೆ ಒಂದು ಸರಿಯಾದ ಸಿಸ್ಟಮ್ ಆಗಬೇಕು ಅಂತ ಪ್ರಯತ್ನ ಮಾಡಿ ಅಕಾಡೆಮಿ ಯಕ್ಷಗಾನ ಬಯಲಾಟ ಇರುವಾಗ, ಆಮೇಲೆ ಸುಂದರಾಯರ ಕಾಲದಿಂದ ಪ್ರಯತ್ನ ಆಗಿ ಒಂದು ಪುಸ್ತಕ ಪ್ರಾಥಮಿಕ ಹಂತದ್ದು ಯಕ್ಷ ಶಿಕ್ಷಣದ ಟೆಕ್ಸ್ಟ್ ಬುಕ್ ಬಂತು. ಆದರೆ ಇದು ನಿಮ್ಮ ಗಮನಕ್ಕಾಗಿ, ನಮ್ಮಲ್ಲಿ ಯಕ್ಷಗಾನ ಕಲಾವಿದರೆಲ್ಲ ಟ್ರೆಡಿಷನ್ನಲ್ಲೇ ಬಂದವರಾದ್ರಿಂದ ಅದು ಸರಿಯಲ್ಲ ಅಂತ ಇವರು ಹೇಳೋದು, ಇವರು ಹೇಳಿದ್ದು ಅದು ಸರಿಯಲ್ಲ ಅಂತ ಅವರು ಒಪ್ಪೋದು. ಹೀಗೆ ಪರಸ್ಪರ ಒಪ್ಪಿಗೆಯಿಂದ ಒಂದು ಸ್ಯಾಕ್ರಿಫೈಸ್ ಮಾಡಿಕೊಂಡು, ಆಯ್ತಪ್ಪ ಒಂದು ಸ್ಟ್ಯಾಂಡರ್ಡೈಸೇಷನ್ ಹೀಗೆ ಮಾಡುವಂಥ ಒಂದು ಒಮ್ಮತದ ಮನಸ್ಸಿನ ಸ್ಥಿತಿ ಇನ್ನೂ ಬಂದಿಲ್ಲ, ಬರುವ ಹಂತದಲ್ಲಿ ಉಂಟು. ಈಗ ಪರೀಕ್ಷಾ ಪದ್ಧತಿಯು ನಿಧಾನವಾಗಿ ಯಕ್ಷಗಾನಕ್ಕೆ ಅಳವಡಿಸುವುದಕ್ಕೆ ಆರಂಭವಾಗಿದೆ. ಇದರಿಂದ ಆ ಒಂದು ಶಿಕ್ಷಣ ಚೆನ್ನಾಗಿ ಆಗಬೇಕು, ವ್ಯವಸ್ಥಿತವಾಗಿ ಆಗಬೇಕು, ಅದರ ಗ್ರಾಮರ್ ನಮಗೆ ಸರಿಯಾಗಿ ಗೊತ್ತಾಗಬೇಕು ಅನ್ನುವ ಈ ಎಲ್ಲ ವಿಷಯ ಖಂಡಿತವಾಗಿಯೂ ಈ 3 ದಿವಸದ ಶಿಬಿರದಲ್ಲಿ ಭಾಗವಹಿಸಿದವರಿಗೆ ಖಂಡಿತವಾಗಿಯೂ ಮನವರಿಕೆಯಾಗಿದೆ. ಅದು ಒಂದು ನಿಜವಾಗಿ ಒಂದು ಧನಾತ್ಮಕವಾದಂತಹ ವಿಷಯ ಅಂತ ನಾನು ಭಾವಿಸ್ತೇನೆ. ಮತ್ತು ಆಸನರು ಮತ್ತೆ ಹೇಳಿದಾಗ ಇದರ ಮುಂದುವರಿಕೆಯಾಗಿ ನಾವಿನ್ನು ಮುಂದೆ ಮಾಡಬೇಕು. ಮತ್ತು ಇದು ಕಳೆದ 50-60 ವರ್ಷಗಳಿಂದ ಯಕ್ಷಗಾನ ಶಿಬಿರ ಇತ್ಯಾದಿ ಎಲ್ಲ ಕಮ್ಮಟ ಆದವಾಗ ಭಾಗವಹಿಸುವವರು ಹೆಚ್ಚಿನವರೆಲ್ಲ ನಮ್ಮ ಹಾಗೆ ಕೆಲವು ತುರಿಕೆ ಇದ್ದವರು ಮಾತ್ರ ಬರ್ತೇವೆ. ನಾನು ಒಂದು ಆಕ್ಷೇಪ ಅಂತ ಹೇಳಿದ್ರೆ, ಪ್ರಾಕ್ಟಿಕಲ್ ಫೀಲ್ಡ್ನಲ್ಲಿರುವಂಥ ಕಲಾವಿದರು ಬರುವುದಲ್ಲ. ಈಗ ಆಸನರು ಹೇಳಿದರು, ಎಷ್ಟು ಜನ ಈಗ ನಮ್ಮಲ್ಲಿ ಯಕ್ಷ ಶಿಕ್ಷಣ ತುಂಬ ಕಡೆಯಲ್ಲಿ ಅವರವರ ಕ್ರಮದಲ್ಲಿ ಆಗ್ತಾ ಉಂಟು. ಆ ಶಿಕ್ಷಣವನ್ನು ಕೊಡುವಂಥ ಯಕ್ಷಗಾನದ ಗುರುಗಳೇ ಹೆಚ್ಚು ಭಾಗವಹಿಸಬೇಕಿತ್ತು. ಆಮೇಲೆ ಇತ್ತೀಚೆಗೆ ನಮ್ಮ ವೇಷ ಚೆನ್ನಾಗಬೇಕು, ನಮ್ಮ ಕುಣಿತ ಚೆನ್ನಾಗಬೇಕು ಅಂತ ಸ್ವಯಂ ಪ್ರಜ್ಞೆಯಿಂದ ಅದರ ಉನ್ನತೀಕರಣವನ್ನು ಬಯಸುವಂಥ ಕಲಾವಿದರು ತುಂಬ ಜನ ಇದ್ದಾರೆ. ಅವರು ಬೇರೆ ಬೇರೆ, ಈಗ ಮಾಧ್ಯಮಗಳು ಹೆಚ್ಚಾದದ್ದರಿಂದ ಮೇಕಪ್ ಹಾಗೆ ಮಾಡಿಕೊಳ್ಬೋದು, ಒಳ್ಳೆ ಡ್ಯಾನ್ಸ್ನವರಾಗಿ ಐಲಿಡ್ ಸಹಿತ ಇಟ್ಟುಕೊಂಡು ಅಲ್ಲಿ ಹಂತಕ್ಕೆಲ್ಲ ಬಂದಿದೆಯಲ್ಲ. ಅಂದರೆ ರಿಫೈನ್ಮೆಂಟ್ ಖಂಡಿತ ಆಗಿದೆ. ಒಂದು 60 ವರ್ಷ ಹಿಂದಿನ ಯಕ್ಷಗಾನದ ಫೋಟೋವನ್ನು ನೋಡಿದೆ, ಅಲ್ಲ ಈಗ ಫೋಟೋಕ್ಕೆ ಬೇಕಾದ ಸೌಕರ್ಯ ಹೆಚ್ಚುಂಟು, ಈಗದು ಫೋಟೋ ಮಾಡಿದರೆ ಡೆಫಿನೆಟ್ಲಿ ದರ್ ಈಸ್ ಇಂಪ್ರೂವ್ಮೆಂಟ್. ಆದರೆ ಅದು ನೀವು ಹೇಳಿದಾಗೆ ಎಲ್ಲೆಲ್ಲೋ ಹಳಿಯೆಲ್ಲ ತಪ್ಪಿದೆ. ಅದಕ್ಕೊಂದು ಶಾಸ್ತ್ರದ ಚೌಕಟ್ಟನ್ನು, ಶಾಸ್ತ್ರದ ಶಬ್ದವನ್ನು ನಾನು ಭಾಳ ಜಾಗೃತಿಯನ್ನು ಬಳಸ್ತಾ ಇದ್ದೇನೆ. ಒಂದು ವ್ಯವಸ್ಥೆಯ ಚೌಕಟ್ಟನ್ನು ಕೊಟ್ಟು ಇದನ್ನು ಹೀಗೆ ಮುಂದುವರಿಸುವುದಕ್ಕೆ ನಿಮ್ಮಂಥವರು ಸ್ವಲ್ಪ ತ್ಯಾಗ ಮಾಡಿಕೊಂಡು ಮುಂದೆ ಬರಬೇಕು. ಈಗ ಕೆಲವು ವರ್ಷಗಳಿಂದ ಉಡುಪಿಯಲ್ಲಿ 3 ದಿವಸ ಪದ್ಮನಾಭ ಸುಬ್ರಹ್ಮಣ್ಯಂ, ಸುಂದರ ಸಂತಾನ ಅವರೆಲ್ಲ ಇದ್ದು, ಗಣೇಶರು ಇದ್ದರು. ಒಂದು ಪ್ರಯತ್ನ ಆಗಿದೆ. ಅದು ಯಕ್ಷಗಾನದ ಎಷ್ಟೋ ಶಾಸ್ತ್ರೀಯ ಅಂಶಗಳನ್ನು ಅವರು ಶಾಸ್ತ್ರದ ಭಾಷೆಯಲ್ಲಿ ಹೇಳಿದ್ದಾರೆ. ನಮ್ಮಲ್ಲಿ ಈಗ ಟೆಕ್ಸ್ಟ್ ಬುಕ್ ಮಾಡುವಾಗ ಬಂದ ಸಮಸ್ಯೆ ಅಂತ ಹೇಳಿದರೆ, ಅದು ಕಾಲುಂಟು, ಅದಕ್ಕೆ ಎಂಥ ಹೆಜ್ಜೆ ಅಂತ ಹೇಳೋದು ಗೊತ್ತಾಗೋದಿಲ್ಲ. ಆವಾಗ ಶಾಸ್ತ್ರೀಯ ಇದು ಘಟ್ಟಿತ, ಇದು ತಟ್ಟಿತ ಅಂತ ಕೆಲವೆಲ್ಲ ಫೋಕ್ ಟರ್ಮು, ಕೆಲವು ಶಾಸ್ತ್ರೀಯ ಟರ್ಮ್ಗಳನ್ನು ಸೇರಿಸಿ ಹೀಗೆ ಒಂದು ಸ್ಥಿತಿಯಲ್ಲಿದೆ. ಆದರೆ ಇನ್ನದಕ್ಕೊಂದು ಶಾಸ್ತ್ರೀಯವಾದಂಥ ಇಷ್ಟು ಬಗೆಯ ಹೆಜ್ಜೆಗಳು ಯಕ್ಷಗಾನದಲ್ಲಿ ಇದ್ದಾವೆ, ಇದಕ್ಕೆ ಇಂತಹ ಹೆಸರನ್ನು ಕೊಡಬಹುದು, ಇದು ಹೆಚ್ಚು ಸಮ್ಮತವಾದ ಹೆಸರು, ಹೀಗೆ ಚಾರಿ ಇತ್ಯಾದಿಗಳನ್ನೆಲ್ಲ ಒಂದು ಖಚಿತಪಡಿಸಿದ ಬಳಿಕ ಬಹುಶಃ ಯಕ್ಷಗಾನ ಇನ್ನೂ ಮುಂದುವರಿಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ್ದರಿಂದ ನೀವು ಇನ್ನು ಮುಂದೆ ಕೂಡ ಅವರು ಕರೆದವಾಗ ಬಂದು ನಮ್ಮ ಯಕ್ಷಗಾನ ವಲಯದಲ್ಲಿ ನಿಮ್ಮ ಈ ಜ್ಞಾನವನ್ನು ಕೊಟ್ಟು ಯಕ್ಷಗಾನ ಪ್ರಾಕ್ಟಿಕಲಿ ಒಂದು
ಉತ್ತಮ ಕಲೆ ಆಗಲಿ. ಮತ್ತು ನಿಮಗೆ ಗೊತ್ತಿರುವ ಹಾಗೆ ಒಂದು ಕಾಲದಲ್ಲಿ ಸತ್ರಿಯವಿಯೂ ಶಾಸ್ತ್ರೀಯ ಆಗಿರಲಿಲ್ಲ. ಅದು ಹಂತ ಹಂತವಾಗಿ ಆಗೋದಲ್ವಾ. ಆದ್ದರಿಂದ ಅದು ಶಾಸ್ತ್ರೀಯ ಕಲೆ ಆದವಾಗ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅದು ಮತ್ತೊಂದು ಚರ್ಚೆಯ ವಿಷಯ. ಆದರೆ ಅಡ್ವಾಂಟೇಜು ಪ್ರಾಕ್ಟಿಕಲಿ ಉಂಟು. ಫೋಕ್ ಕಲಾವಿದರಂತಾದರೆ ಫೆಸ್ಟಿವಲ್ಗೆ ಹೋದರೆ ಕಲ್ಯಾಣ ಮಂಟಪದಲ್ಲಿ ನಮಗೆ ಬೀಳಾರ ಕೊಡ್ತಾರೆ. ಕ್ಲಾಸಿಕಲ್ ಅಂತ ಆದರೆ 5 ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ಕೊಡ್ತಾರೆ. ಹಾಗಾಗಿ ನಮಗೆ ಅದೆಲ್ಲ ಅದಾಗಲಿಕ್ಕೆ ನಾವು ನೋಡಿದ್ದೇವೆ, ಇದೆಲ್ಲ ಬಯಸಿದ್ದೇವೆ. ನಮಗೆ ಅದೆಲ್ಲ ನಿಮ್ಮ ಟೆಂಟಿನಲ್ಲಿ ಆಗೋದಿಲ್ಲ, ನಮಗೆ ಬೇರೆ ರೂಮ್ ಮಾಡಿಕೊಡಿ ಅಂತ ಹೇಳಿದ್ದೇವೆ ನಾವು. ಅಂದರೆ ಇದೆಲ್ಲ ಉಂಟು. ಅಂದರೆ ಆ ಕ್ಲಾಸಿಫಿಕೇಷನ್ನೇ ಒಂದು ರೀತಿಯಲ್ಲಿ ನಾನ್ ಆರ್ಟಿಸ್ಟಿಕ್ ರೀಸನಿಗೆ ಇರುವುದು ಅಂತ ನಾನು ತಿಳಿದದ್ದು. ಏನಾದರೂ ಇದನ್ನಿನ್ನು ವ್ಯವಸ್ಥಿತವಾದಂಥ ಕಲೆ, ಒಂದು ಸ್ಟ್ಯಾಂಡರ್ಡೈಸ್ ಆದಂಥ ಕಲೆ ಮತ್ತು ಇತರ ಕಲಾ ಪ್ರಕಾರಗಳೊಂದಿಗೆ ಅದರದ್ದೇ ಆದಂಥ ವೈಶಿಷ್ಟ್ಯದಲ್ಲಿ ಇರುವಂಥ ಒಂದು ಯುನೀಕ್ ಕಲೆ. ಯಾಕಂದರೆ ನಾವು ಹೇಳ್ಕೊಳ್ತೇವೆ ಯಕ್ಷಗಾನ ಎನ್ನುವಂಥದ್ದು ಸಮಗ್ರ ರಂಗಭೂಮಿ, ಇದು ಯುನೀಕು, ಇಂತಹ ಕಲೆ ಬೇರೆ ಎಲ್ಲಿಯೂ ಇಲ್ಲ ಅಂತ ನಾವು ಹೇಳಿಕೊಳ್ತೇವೆ. ಆದರೆ ಉಳಿದವರು ಒಪ್ಪಬೇಕಲ್ಲ. ಆ ರೀತಿ ಮಾಡುವುದಕ್ಕೆ ನಿಮ್ಮಂಥವರ ಸಹಕಾರ ಬೇಕು ಅಂತ ಭಾಗವಹಿಸಿದ ಎಲ್ಲರ ಪರವಾಗಿ ನಿಮಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ವಿರಮಿಸ್ತೇನೆ. ದಯವಿಟ್ಟು ನೀವು ಮತ್ತೆ ಬನ್ನಿ. ಒಳ್ಳೆಯದು. ಗಣೇಶರು ನಮ್ಮನ್ನು ತುಂಬ ಹೆದರಿಸಿದರು, ಸಾತ್ವಿಕಾಭಿನಯ ಹೇಗೆ ಮಾಡಲಿ ಅಂತ. ಆದರೆ ನಾನು ಎಣಿಸಿದ್ದಕ್ಕಿಂತ ತುಂಬ ಒಳ್ಳೆಯದಾಗಿದೆ. ಆ ಸಂತೋಷ ಇವತ್ತಿಗೆ ನನಗುಂಟು. ಯಾಕೆ ಹೇಳಿದರೆ ಜ್ಞಾನವೃದ್ಧಿ ಎನ್ನುವುದು ಇದರಲ್ಲಿ ಆಗಲ್ಪಟ್ಟಿದೆ. ಸಾತ್ವಿಕಾಭಿನಯದ ಸತ್ವ ಹೊರ ಬಂದಿದೆ. ಇನ್ನದು ಬೆಳವಣಿಗೆ ಮಾಡೋದು ನಮ್ಮ ಮನೋಧರ್ಮಕ್ಕೆ ಬಿಟ್ಟದ್ದು, ನಮ್ಮ ಅದರ ಬಗ್ಗೆ ಇರುವ ಆಸಕ್ತಿಗೆ ಬಿಟ್ಟದ್ದು, ಬಿಟ್ಟರೆ ಬೇರೇನಲ್ಲ. ಜನಪದೀಯ ಕಲೆ ಯಕ್ಷಗಾನ ಎನ್ನುವಂಥದ್ದು ಒಂದು ಅಂತಾದರೂ ಈ ಇದ್ದದ್ದೆಲ್ಲವೂ ಭರತನಾಟ್ಯ ಇರಲಿ, ಕೂಚುಪುಡಿ ಇರಲಿ, ಮೋಹಿನಿಯಾಟ್ಟಂ ಇರಲಿ, ಕಥಕ್ಕಳಿ ಇರಲಿ, ಒಡಿಸ್ಸಿ ಇರಲಿ, ಎಲ್ಲವೂ ಜನಪದೀಯ ಒಂದು ಕಾಲದಲ್ಲಿ. ಅದಕ್ಕೆ ಶಾಸ್ತ್ರೀಯ ಪರಿಕಲ್ಪನೆ ಬಂದದ್ದು ಮತ್ತೆ ಲಕ್ಷ್ಯವನ್ನು ನೋಡಿ ಲಕ್ಷಣ ಗ್ರಂಥ ಬರೆದದ್ದು. ಲಕ್ಷಣ ಗ್ರಂಥ ಬರೆದದ್ದು ಯಾಕೆ ಹೇಳಿದರೆ ಮತ್ತೆ ಲಕ್ಷ್ಯ ವ್ಯತ್ಯಾಸ ಆಗಬಾರ್ದು ಅಂತ. ಪಾಣಿನಿ ವ್ಯಾಕರಣ ಬರೆದದ್ದು ಯಾಕೆ ಹೇಳಿದರೆ ಮೊದಲು ಒಂದಷ್ಟು ಇತ್ತು, ಇದ್ದದ್ದು ಇನ್ನು ಮುಂದೆ ವ್ಯತ್ಯಾಸ ಆಗೋದು ಬೇಡ. ಆಗ ವಿಶ್ವಾಮಿತ್ರ ಒಂದಕ್ಕೊಂದು ಸೂತ್ರ ಮಾಡಬೇಕಾಯ್ತು ಅವರಿಗೆ. ಯಾಕೆ ಹೇಳಿದರೆ ವಿಶ್ವಾಮಿತ್ರ ಅಂದಾಗಲಿ ವಿಶ್ವಮಿತ್ರ ಅಂತ ಆಗಬೇಕು. ವಿಶ್ವಾಮಿತ್ರ ಅಂತ ಮಾಡಬೇಕಲ್ಲ, ಒಂದಕ್ಕೆ ವಿಶ್ವಾಮಿತ್ರ ಆರ್ಷಿ ಅಂತ ಒಂದು ಋಷಿಗೆ ಸಂಬಂಧಪಟ್ಟ ಋಷವ್ ಅಂತ, ಋಷವ್ ಅನ್ನೋ ಅರ್ಥದಲ್ಲಿ ಒಂದಕ್ಕೆ ಒಂದು ಸೂತ್ರ ಮಾಡಿದರು. ಅಕ್ಷೋಹಿನಿ ಅಂತ ಆಗಬೇಕು, ಅಕ್ಷೌಹಿನಿ ಅಂತ ಆಯಿತು. ಯಾಕೆ ಹೇಳಿದ್ರು ಏನು ಮಾಡಲಿಕ್ಕಿಲ್ಲ, ಅದು ಹಾಗೆ ಆಗಿದೆ. ಅಕ್ಷಾದೂಹಿನ್ಯಾಮ ಉಪಸಂಖ್ಯಾನ ಅಂತ ಒಂದು ವಾರ್ತಿಕ ಬರ್ದ, ಮತ್ತೆ ಚೇಂಜ್ ಆಗಬಾರ್ದು, ಹಾಗೆ ಇರಬೇಕು ಅಂತ. ಹಾಗಾಗಿ ಜನಪದೀಯ ಕಲೆಯನ್ನು ಶಾಸ್ತ್ರಕ್ಕೆ ಜೋಡಿಸಿದ್ದು. ಎಷ್ಟೋ ಜನ ನಮ್ಮ ಯಕ್ಷಗಾನವನ್ನು ಹೇಳ್ತಾರೆ ಇದು ಜನಪದೀಯ ಕಲೆ, ಶಾಸ್ತ್ರೀಯ ಅಲ್ಲ ಅಂತ. ಅದು ಅವರ ಪಲಾಯನವಾದ. ಯಾಕಂದರೆ ಯಕ್ಷಗಾನದಲ್ಲಿ ಒಂದು ನಾವು ಅದನ್ನು ತಿದ್ದಲಿಕ್ಕುಂಟು. ಉದಾಹರಣೆಗೆ ಸಂಗೀತದಲ್ಲಿ ಯಾರು ಮೃದಂಗ ಬಡಿತಾರೆ ಮತ್ತೊಬ್ಬ ಘಟಂ ಬರಿತಾನೆ, ಅವ್ರದ್ದು ಎರಡೂ ಪೆಟ್ಟು ಒಂದೇ ಇರ್ತದೆ. ಯಕ್ಷಗಾನದಲ್ಲಿ ಇವತ್ತಿಗೂ ನಾವು ಅದನ್ನು ಸಾಧಿಸಲಿಕ್ಕಾಗಲಿಲ್ಲ. ಲಕ್ಷ್ಮಣ ಭಟ್ರು ಯಾವಾಗಲೂ ಹೇಳ್ತಲೇ ಇರ್ತಾರೆ, ಗೊತ್ತು ಮೊದಲೇ ಇದನ್ನು ಸಾಧಿಸಲಿಕ್ಕಾಗಲಿಲ್ಲ. ಅದನ್ನು ಸಾಧಿಸುವಲ್ಲಿ ನಾವು ಪ್ರಯತ್ನ ಮಾಡಬೇಕು. ನಮ್ಮದು ನಿಜವಾದ ಶಾಸ್ತ್ರೀಯತೆಯಲ್ಲಿ ಕೆಲವು ವ್ಯತ್ಯಾಸಗಳಾಗಿದೆ. ಸಂಗೀತದಲ್ಲೇ ಆಗಲಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರಲಿ, ಮೈಸೂರು ಸಂಪ್ರದಾಯ ಬೇರೆ, ತಂಜಾವೂರು ಸಂಪ್ರದಾಯ ಬೇರೆ ಅಂತಿದೆ. ಹಾಗಾಗಿ ಇದು ನಮ್ಮ ಭರತನಾಟ್ಯದಲ್ಲಿ ಇದೆ ಹಾಗೆ. ಹಾಗಾಗಿ ಸಂಪ್ರದಾಯ ಭೇದಗಳು ಅದರೊಳಗೇ ಇರುವುದರಿಂದ ಅದನ್ನು ಅಶಾಸ್ತ್ರೀಯ ಅಂತ ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಅದನ್ನು ಶಾಸ್ತ್ರೀಯತೆಗೆ ನಾವು ಹೊಂದಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕೆನ್ನುವ ದೃಷ್ಟಿಯಾಗಿ ಈ ಒಂದು ಸಾತ್ವಿಕಾಭಿನಯ ಕಮ್ಮಟವನ್ನು ಮಾಡಿದ್ದೇವೆ. ಪರೀಕ್ಷೆ ನಮ್ಮ ದುರ್ಗಾ ಮಕ್ಕಳ ಮೇಳದಲ್ಲಿ ಉಂಟು. ಒಟ್ಟು ವರ್ಷಕ್ಕೆ 45 ಕ್ಲಾಸ್ನಾಗೆ 3 ವರ್ಷದ ಕ್ಲಾಸ್ ಮಾಡಿ ಅದಕ್ಕೊಂದು ಸಿಲೆಬಸ್ ಮಾಡಿದ್ದೇವೆ. ನಾವು ಪರೀಕ್ಷೆ ಮಾಡಿ ಅವರಿಗೆ ಮಾರ್ಕ್ ಎಲ್ಲ ಕೊಡ್ತೇವೆ. ಅದನ್ನೇ BAಗೆ ತರಬೇಕು ಅಂತಿತ್ತು. ನಮ್ಮ ML ಸ್ವಾಮಿಗರೇ ಅದರ ಅಧ್ಯಕ್ಷರು, ನಾನು ಅಲ್ಲಿ ಸಿಲೆಬಸ್ ಕಮಿಟಿಯಲ್ಲಿ ಇದ್ದೆ. ಕಟೀಲಿನಲ್ಲಿ ನಾವು ಶುರು ಮಾಡಬೇಕು ಅಂತ ಭಾರಿ ಪ್ರಯತ್ನ ಪಟ್ಟೆ. ಒಂದಷ್ಟು ಆಯಿತು. ಅದಕ್ಕೊಂದು ಏನೋ ಒಂದು ಸೆಮಿಸ್ಟರಿಗೆ ಇಷ್ಟು ಸಿಲೆಬಸ್ ಅಂತ ಒಂದು ಕ್ರಮ ಉಂಟು. ಅವರು ಆ ಕ್ರಮಕ್ಕೆ ಹೆಸರೇನೋ ಉಂಟು, ಹೆಸರು ನಂಗೆ ಗೊತ್ತಿಲ್ಲ. ಹಾಗೆ ಮಾಡ್ತಾ ಹೋದರೆ ನನ್ನ ಮಕ್ಕಳ ಮೇಳದಲ್ಲಿ 6ನೇ ವರ್ಷದ ಮಗುವಿಗೆ 1 ವರ್ಷದಲ್ಲಿ ಕಲಿಸುವಷ್ಟು ಇಡೀ BAಯಲ್ಲಿ ಆಗ್ತದೆ 3 ವರ್ಷದಲ್ಲಿ. ಈ ಯಾವ ಪುರುಷಾರ್ಥಕ್ಕೆ BA ಬೇಕು ಅಂತ ನಾನು ಆಮೇಲೆ ಕಟೀಲಿನಲ್ಲಿ BA ಎನ್ನುವಂಥ ಆಲೋಚನೆಯನ್ನು ಕೈಬಿಟ್ಟೆ. ಈಗ ನಮ್ಮ ಮಕ್ಕಳ ಮೇಳವೇ ಚೆನ್ನಾಗಿ ಉಂಟು ಅಂತ ಅದು ಹಾಗೆ ಬಿಟ್ಟೆ. ಅದೇ ರೀತಿಯಾಗಿ ಕಟೀಲ್ ದೇವಸ್ಥಾನದವರು PUC ಮತ್ತು ಡಿಗ್ರಿಗೂ ಜೇಂಕಾರ ಅಂತ ಶುರು ಮಾಡಿದರು, ನಡೀತಾ ಉಂಟು. ಭಿನ್ನಮತ ಉಂಟು ಸಾಮಕಾರಿ ಎಲ್ಲದರಲ್ಲೂ ಉಂಟು. ಈಗ ಹೇಳಿದಾಗ ತಂಜಾವೂರು ಕ್ರಮವೇ ಬೇರೆ, ಮೈಸೂರು ಪರಂಪರೆ ಬೇರೆ. ಆ ಪುಸ್ತಕ ತಪ್ಪಲ್ಲ, ಇನ್ನೊಂದು ಪುಸ್ತಕ ಸೇರಿಸಿದಾಯಿತು. ಇನ್ನೊಂದು ಇವರ ಪ್ರಕಾರ ಇನ್ನೊಂದು ಯಾಕಂದರೆ ಜನಪದೀಯವಾಗಿ ಅಥವಾ ಶಾಸ್ತ್ರೀಯತೆಯಲ್ಲೂ ಸಹ ಭಾಳ ವ್ಯತ್ಯಾಸಗಳಿದ್ದ ಕಾರಣ ಅದನ್ನು ಸೇರಿಸಿ ಇನ್ನೊಂದು ಪುಸ್ತಕಕ್ಕೆ ಅಕಾಡೆಮಿಯವರು ಮುಂದೆ ಹೋಗ್ಬೋದಿತ್ತು. ಆಮೇಲೆ ಅಂತಹ ಒಂದು ಕ್ರಮಕ್ಕೆ ಮುಂದಾಗಲಿಲ್ಲ, ಯಾರು ಹೇಳಿಲ್ಲ, ಅಂಥವರೇ ಇಲ್ಲ, ಒಳ್ಳೆಯವರೇ ಇದ್ದರು. ಆದ್ದರಿಂದ ಏನೇ ಆಗಲಿ ನಾವು ಮಾಡಿದಂತಹ ಕ್ರಮ
ಸಾರ್ಥಕ್ಯವನ್ನು ಕಂಡಿದೆ. ಇದನ್ನು ಯಕ್ಷಗಾನಕ್ಕೆ ಅಳವಡಿಸುವಲ್ಲಿ ಪುನಃ ನಾವು ಪ್ರಯತ್ನ ಪಡಬೇಕು. ಹಾಗಾಗಿ ಪ್ರಾಯಶಃ ಜೂನಲ್ಲಿ ಮಾಡಬೇಕು ಅಂತ ಇದ್ದೇವೆ ನಾವು. ಜೂನು ಸಮಯದಲ್ಲಿ ಆದರೆ ನಮ್ಮ ತಾಳಮದ್ದಲೆ ಸಪ್ತಾಹ ಇರುವಾಗ ಒಟ್ಟಿಗೆ ಸೇರಿದರೆ ಆಗ ಒಂದು ಎಲ್ಲರಿಗೂ ತಾಳಮದ್ದಲೆ ನೋಡಿದಾಗ ಆಗ್ತದೆ. ಯಕ್ಷಗಾನವನ್ನು ಸೇರಿಸಿದರೆ ಆಯ್ತು ಅದಕ್ಕೆ. ಆಗ ಯಕ್ಷಗಾನವನ್ನು ಅಲ್ಲಿ ನಮಗೆ ಪ್ರದರ್ಶನ ಮಾಡಿ ತೋರಿಸಲಿಕ್ಕೆ ಆಗ್ತದೆ. ಅದರೊಂದಿಗೆ ಇಲ್ಲಿಯೂ ನಾನು ನಿನ್ನೆ ಹೇಳಿದ ಹಾಗೆ ನವರಸಗಳು, ಅದರಲ್ಲಿ ಇವರಿಗೆ ಉತ್ತಮ, ಮಧ್ಯಮ, ಅಧಮ, ಇದು ನಮ್ಮಲ್ಲಿ ಸತ್ವ ರಜಸ್ ತಮಸ್ ಏನು ಹೇಳಿದರೆ ಅದನ್ನು ಆ ಸ್ವರೂಪದಲ್ಲಿ ಆ ಸಾತ್ವಿಕ ಅಭಿನಯ ಹೇಗೆ ಅಂತ ತೋರಿಸುವಂತಹ ಪ್ರಾತ್ಯಕ್ಷಿಕೆಯನ್ನು ಇಟ್ಕೊಳ್ಬೋದು. ಉದಾಹರಣೆ ಶೃಂಗಾರದಲ್ಲಿ ನಮ್ಮ ರಾಕ್ಷಸೀಯ ಶೃಂಗಾರ ಹೇಗೆ, ಹೀಗೆಲ್ಲ ಮಾಡಿಕೊಂಡು ನಾವು ತೋರಿಸಿಕೊಳ್ಳುವ ಮೂಲಕವಾಗಿ ಅದನ್ನು ಮಾಡುವಂತಹ ಆಲೋಚನೆ ಉಂಟು. ಅದಕ್ಕೆ ಪೂರ್ಣ ರೂಪರೇಷೆ ಬರಲಿಲ್ಲ, ಹಾಕಿಕೊಂಡು ನಾವು ಮಾಡ್ತೇವೆ. ಒಟ್ಟು ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಕ್ಕೆ ನಾವೆಲ್ಲ ಕೂತ್ಕೊಂಡು ಮಾಡೋದಾದರೆ ಪಾಠ ಕೇಳಿದಾಗ ಆಗ್ತದೆ, ಅದು ವಿಮರ್ಶೆ ಆಗೋದಿಲ್ಲ, ಇದು ಕಮ್ಮಟ ಅಂತ ಆಗೋದಿಲ್ಲ. ಹಾಗಾಗಿ ಒಂದಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಒದಗಿದ್ದಾರೆ. ನಮ್ಮ ಪ್ರತಿಭಕ್ಕ ಮತ್ತು ML ಸ್ವಾಮಿಗರು 3 ದಿವಸ ನಮ್ಮೊಂದಿಗಿದ್ದಾರೆ. ದಿವಾಕರ್ ಹೆಗಡೆಯವರು ಅತ್ಯಂತ ಚೆನ್ನಾಗಿ ಮಾಡಿದರು. ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಇರ್ಬೋದು, ರಾಷ್ಟ್ರೀಯ ರಂಗಭಟ್ರು ಇರ್ಬೋದು, ಮೂರ್ತಿ ದೇರಾಜಿ ಇರ್ಬೋದು, ಲಕ್ಷ್ಮೀನಾರಾಯಣ ಭಟ್ರು ಇರ್ಬೋದು, ದೀವಿತ್ ಕೋಟ್ಯಾನ್ ಇರ್ಬೋದು, ಒಂದಷ್ಟು ಜನ ಭಾಗವಹಿಸಿದಂತಹ ಒಂದಷ್ಟು ನಮ್ಮ ಅಂಡಾಲ ದೇವಿಪ್ರಸಾದ್ ಶೆಟ್ಟರು ಇದ್ದಾರೆ. ಮರಕಟ ನಮ್ಮ ಲಕ್ಷ್ಮಣರು 3 ದಿನವೂ ಇದ್ದುಕೊಂಡು ಇದು ನೋಡ್ಕೊಂಡಿದ್ದರು. ಅದೇ ರೀತಿಯಾಗಿ ಗುರುತೇಜವರು, ಹೀಗೆ ಒಂದಷ್ಟು ಜನ, ಎಲ್ಲರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ, ಒಂದಷ್ಟು ಜನ ಇದರಲ್ಲಿ ಸಹಕರಿಸಿದ್ದಾರೆ. ನಮಗೆ ನೈತಿಕ ಬಲಕ್ಕೆ ನಿನ್ನೆ ದಿವಸ ಕಲಾರಂಗದ ಎಲ್ಲರ ದಿಗ್ಗಜರು ಬಂದಿದ್ದಾರೆ, ಅದು ನೈತಿಕ ಬಲ. ಆದ್ದರಿಂದ ಅಂತಹ ಒಂದು ಸಂತೋಷ ನಮಗೆ ಅವರೆಲ್ಲದರಿಂದ ಇದು ಚೆನ್ನಾಗಿ ಆಯಿತು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪ್ರಧಾನವಾಗಿ ನಮಗೆ ಸಹಕರಿಸಿದರು ಆರ್ ಗಣೇಶ್ ಅವರು. ಅವರ ಕಲ್ಪನೆ ಮತ್ತು ನಿರ್ದೇಶನದಿಂದ ಇಷ್ಟು ಚೆನ್ನಾಗಿ ನಡೆಯಿತು. ಅದರಿಂದ ಅವರಿಗೆ ಇಲ್ಲದಿದ್ದರೂ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಆಮೇಲೆ ಡಾಕ್ಟರ್ ಶೋಭಾ ಶಶಿಕುಮಾರ್ ಮೇಡಮ್, ನೀವು ಸಹ 3 ದಿವಸ ನಮ್ಮಲ್ಲಿ ನಮ್ಮವರೇ ಆಗಿದ್ದುಕೊಂಡು ಅತ್ಯಂತ ಅದರ ಮೇಲೆ ಕಾಳಜಿಯಿಂದ ಭಾಗವಹಿಸಿದಿರಿ, ನಿಮಗೂ ಧನ್ಯವಾದಗಳು. ವಾಸುದೇವ ರಂಗಭಟ್ರು ನನ್ನೊಂದಿಗೆ ಯಾವಾಗಲೂ ಇರುವವರು, ಈ ವರ್ಷವೂ ಇದ್ದರು, ಈಗ ಹೋದ್ರಷ್ಟೇ. ಅವರಿಗೂ ಮತ್ತು ನಮ್ಮ ಮರಾಠೆ ಪದ್ಮನಾಭ ಮರಾಠೆ ಅವರು ನಮ್ಮ ಬೆಂಗಳೂರಿಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ ಅವರು, ಇದಕ್ಕೋಸ್ಕರ. ಹಾಗೆ ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಕ್ಷಗಾನದ ಗುರುಗಳು, ಅದೇ ರೀತಿಯಾಗಿ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್, ಕಟೀಲು ದೇವಸ್ಥಾನ ನಮಗೆ ಬೇಕಾದಂತಹ ಆಹಾರಗಳನ್ನು ಇದನ್ನು ಜಾಗವನ್ನು ಸಹ ಕೊಟ್ಟಂತಹ ಕಟೀಲು ದೇವಸ್ಥಾನ, ಇವರಿಗೆ ವಂದಿಸ್ತಾ ಇದ್ದೇನೆ. ಬಹಳ ದೂರದಿಂದ ಕಮ್ಮಟಕ್ಕೆ ನಾನು ನನ್ನದಾದಂತಹ ಒಂದು ಉಪಸ್ಥಿತಿಯನ್ನು ತೋರಿಸಿದಾಗ ಆಗ್ತದೆ, ಅದರೊಂದಿಗೆ ನನಗೊಂದು ದಾಖಲೆಯೂ ಸಿಗುತ್ತದೆ. ನಾನು ಮಕ್ಕಳ ಮೇಳದ ವಿದ್ಯಾರ್ಥಿ ಆದ್ದರಿಂದ ಸಾರ್ಥಕ್ಯವನ್ನು ಕಾಣ್ತೇನೆ ಅಂತ ಬಂದ ವೈವ ನಮ್ಮ ದಿವಾಣ ದುರ್ಗಾಪ್ರಸಾದ್ ದಿವಾಣ ಇನ್ಫೋಸಿಸಲ್ಲಿದ್ದರೂ ರಜೆ ಹಾಕಿಕೊಂಡು 3 ದಿವಸ ನಮ್ಮೊಂದಿಗೆ ನಿಂತುಕೊಂಡು ಇಲ್ಲಿ ಸ್ವಯಂ ಸೇವಕನಾಗಿಯೂ ದುಡಿದು ಎಲ್ಲ ಕೆಲಸ ಮಾಡಿದಂಥವ, ಅವನಿಗೂ ನಾನು ಧನ್ಯವಾದನ ಹೇಳ್ತಾ, ಎಲ್ಲರಿಗೂ ಇನ್ನು ಯಾರಿಗೂ ಬಾಕಿ ಉಂಟು ಗೊತ್ತಿಲ್ಲ, ಎಲ್ಲರಿಗೂ ಒಟ್ಟಾಗಿ ನಮಿಸ್ತಾ ಭೂಯಿಷ್ಠಾಂತೆ ನಮೋಕ್ತಿಂ ಮಿಥೇಮ. ನಮಸ್ಕಾರ.